ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂಥ ಮೊದಲ ಆರ್ಟಿಕಲ್ ಬಂದು ಗವರ್ನರ್ ಮೇ ಸ್ಕಿಪ್ ಪಾರ್ಟ್ಸ್ ಆಫ್ ಅಡ್ರೆಸ್. ಅಂದರೆ ಏನು, ಪ್ರತಿ ವರ್ಷ ಒಂದು ಸೆಷನನ್ನು ನಡೆಸೋದಕ್ಕೆ ಮುಂಚೆ ಗವರ್ನರ್ ಅವರು ತಮ್ಮ ಒಂದು ಅಡ್ರೆಸ್ಸನ್ನು ನೀಡ್ತಾರೆ, ತಮ್ಮ ಒಂದು ಭಾಷಣವನ್ನು ನೀಡ್ತಾರೆ. ಆ ಭಾಷಣದಲ್ಲಿ ಕೆಲವೊಂದು ಪಾರ್ಟ್ಗಳನ್ನು ಈ ಬಾರಿ ಸ್ಕಿಪ್ ಮಾಡಬಹುದು ಅನ್ನುವಂಥ ಒಂದು ಏನಂತೀವಿ ವಿಷಯ ಹರಡ್ತಾ ಇದೆ. ಸೊ ಅದರ ಕುರಿತಾಗಿ ನಾವು ಮಾತಾಡ್ತೀವಿ. ಅಂದರೆ ಗವರ್ನರ್ ಈ ರೀತಿಯಾಗಿ ಮಾಡಬಹುದಾ, ರಾಜ್ಯಪಾಲರು ಈ ರೀತಿಯಾಗಿ ಅಡ್ರೆಸ್ಸಲ್ಲಿ ಸ್ಕಿಪ್ ಮಾಡ್ಬೋದಾ, ಮತ್ತು ಅಡ್ರೆಸ್ಗೆ ರಿಲೇಟ್ ಆಗಿರುವಂಥ ಒಂದು ಪ್ರಾವಿಷನ್ಸ್ ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ, ಅದನ್ನು ನಾವು ನೋಡ್ತೀವಿ. ಇದು ಎರಡು ನಮ್ಮ ಪ್ರಿಲಿಮ್ಸ್ ಮತ್ತು ಮೀನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾವು ಕಾರ್ಪೊರೇಟ್ ಕಮ್ಯೂಟ್ ಬೈ ಹೈಕಾಲ್ಟೆಕ್. ಅಂದರೆ ಹೈಕಾಲ್ಟೆಕ್ ಅನ್ನುವಂಥ ಒಂದು ಕಂಪನಿ ಕಾರ್ಪೊರೇಟ್ ಕಮ್ಯೂಟ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದೆ. ಇದರ ಬಗ್ಗೆ ನೋಡ್ತೀವಿ. ಇದು ಎಸ್ಪೆಷಲಿ ಮೇನ್ಸಲ್ಲಿ ನಮಗೆ ಎಕ್ಸಾಂಪಲನ್ನು ಕೊಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಈ ಒಂದು ಆರ್ಟಿಕಲ್ನ. ಯಾಕೆ ಅಂತಂದರೆ ಅರ್ಬನ್ ಮೊಬಿಲಿಟಿ ಏನಿದೆ ಅಥವಾ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಟ್ರಾಫಿಕ್ ಕಂಜೆಷನ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಾದ ಒಂದು ಇನಿಷಿಯೇಟಿವ್ಗಳು ಮುಖ್ಯ ಆಗುತ್ತೆ. ಕೇವಲ ಬೆಂಗಳೂರು ಅಂತಲೇ ಅಲ್ಲ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಈಗ ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಇಂತಹ ಒಂದು ಜಾಗಗಳಲ್ಲಿ ನಾವು ನೋಡಿದಾಗ ಏನಾಗ್ತಾ ಇದೆ ಅಂತಂದರೆ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿಯಾಗಿರುವಾಗ ಇದು ಒಂದು ಸೊಲ್ಯೂಷನ್ ಆಗಿ ನಾವು ತಗೋಬೋದಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನ ನೋಡ್ತೀವಿ. ತದನಂತರ ಫಾಲ್ಸ್ ಮ್ಯಾರೇಜ್ ಪ್ರಾಮಿಸ್ ಇಸ್ ನಾಟ್ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಸೊ ಇದರ ಕುರಿತಾಗಿ ನಾವು ಕೆಲವಷ್ಟು ಇನ್ಫಾರ್ಮೇಷನನ್ನು ನೋಡ್ತೀವಿ. ಆ್ಯಂಡ್ ಯಾಕೆ ಅಂತಂದರೆ ಇದು ಭಾರತೀಯ ನ್ಯಾಯ ಸಂಹಿತಾನ ಕುರಿತಾಗಿ ಇರೋವಂಥ ಕಾರಣ ಈ ಒಂದು ಆರ್ಟಿಕಲನ್ನು ನೋಡ್ತೀವಿ. ಆ್ಯಂಡ್ ಇದು ನಮಗೆ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟು, ಮೀನ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಲಿ ಇದು ಪ್ರಿಲಿಮ್ಸ್ಗೆ ಈ ಒಂದು BNSನ ಪ್ರಾವಿಷನ್ಸ್ ಏನಿದೆ, ಸೆಕ್ಷನ್ಸ್ಗಳೇನಿದೆ ಅದನ್ನು ಕುರಿತಾಗಿ ಆಗಿರುವಂಥ ಕಾರಣ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾವೇನು ನೋಡ್ತೀವಿ ಅಂತಂದರೆ ಬೆಂಗಳೂರು ಟ್ರಾಫಿಕ್ ಕಂಜೆಷನಲ್ಲಿ ನೋಡಿದಾಗ ಪ್ರಪಂಚದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಟ್ರಾಫಿಕ್ ದಟ್ಟಣೆಯಿಂದ, ಸಂಚಾರ ದಟ್ಟಣೆಯಲ್ಲಿ 2ನೇ ಸ್ಥಾನವನ್ನು ಬೆಂಗಳೂರು ಪಡೆದುಕೊಂಡಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತೀವಿ. ತದನಂತರ ಈಗ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ ಏನು ಅಂತಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಎಲೆಕ್ಷನ್ಸ್ಗಳನ್ನು ನಡೆಸುತ್ತೆ ಅದೆಲ್ಲನೂ ಬ್ಯಾಲೆಟ್ ಪೇಪರ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ಸು ಮಾಡೋದು ತಪ್ಪಾ ಸರಿನಾ ಅನ್ನೋದ್ರ ಬಗ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರು ಮಾತಾಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ EVMಗಳ ಬಳಕೆ ಒಳ್ಳೆಯದಾ, ಇಲ್ಲಾಂದರೆ ಬ್ಯಾಲೆಟ್ ಪೇಪರ್ನ ಬಳಕೆ ಒಳ್ಳೆಯದಾ, ಇದರ ಬಗ್ಗೆ ಚರ್ಚೆ ಬಗ್ಗೆ ಏನಾದ್ರು ಅಥವಾ ಅನಲೈಸ್ ಮಾಡಿ ಅಂತ ಕೇಳಿದ್ರೆ ನಾವು ಈ ಒಂದು ಆರ್ಟಿಕಲಲ್ಲಿ ಬರುವಂಥ ಪಾಯಿಂಟ್ಸನ್ನು ಬಳಸ್ಕೋಬೋದಾಗುತ್ತೆ. ತದನಂತರ ಇದೊಂದು ಚಿಕ್ಕ ನ್ಯೂಸ್ ನೋಡ್ತೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜೆನ್ಜಿ ಲಾಂಚ್ ಅನ್ನುವಂಥ ಒಂದು ಹೊಸ ಲಾಂಚನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ಸೊ ಈಗ ನಾವು ಈ ದಿನದ ಮೊದಲ ಆರ್ಟಿಕಲನ್ನು ನೋಡೋಣ. ಗವರ್ನರ್ ಮೇ ಸ್ಕಿಪ್ ಪಾರ್ಟ್ಸ್ ಆಫ್ ಅಡ್ರೆಸ್. ಸೊ ಏನಾಗಿದೆ ಅಂತಂದರೆ ಈಗ ಕರ್ನಾಟಕದ ಒಂದು ವಿಧಾನಮಂಡಲದ ಸಂಯುಕ್ತ ಅಧಿವೇಶನ ಏನಿದೆ, ಈ ಅಧಿವೇಶನ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಗವರ್ನರ್ ಅವರು, ರಾಜ್ಯಪಾಲರು ತಮ್ಮ ಒಂದು ಭಾಷಣವನ್ನು ನೀಡಬೇಕಾಗತ್ತೆ. ಸೊ ಆ ಒಂದು ಭಾಷಣದಲ್ಲಿ ರಾಜ್ಯಪಾಲರಿಗೆ ಕೆಲವಷ್ಟು ಅಸಮ್ಮತಿಗಳಿರುವಂತಹ ಕಾರಣ ಅವರು ಈ ಒಂದು ಭಾಷಣದಲ್ಲಿ 11 ಪ್ಯಾರಾಗಳನ್ನು ನಾನು ಓದೋದಿಲ್ಲ ಅಂತ ನಿರಾಕರಿಸಿದ್ದಾರೆ. ಓಕೆನಾ, ಒಂದು ಪಾಯಿಂಟು. ಈ 11 ಪ್ಯಾರಾದಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ VBG ರಾಮ್ಜಿ ಬಿಲ್ ಏನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ ಅದನ್ನು ಟೀಕಿಸಿರುವಂತಹ ಕಾರಣ ನಾನು ಈ ಒಂದು ಭಾಷಣವನ್ನು ಮಾಡೋದೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಆ್ಯಕ್ಚುಲಾಗಿ. ಬಟ್ ಆ ರೀತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಕಂಪ್ಲೀಟಾಗಿ ರಾಜ್ಯಪಾಲರು ಒಂದು ಅಧಿವೇಶನವನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನು ಭಾಷಣವನ್ನು ನೀಡ್ತಾರೆ ಆ ಭಾಷಣವನ್ನು ನೀಡಲೇಬೇಕಾಗುತ್ತೆ. ಬಟ್ ಆ ಭಾಷಣದಲ್ಲಿ ಇರುವಂಥ ಕೆಲವು ಪ್ರಾವಿಷನ್ಸ್ ಏನಿರುತ್ತೆ ಆ ಭಾಷಣವನ್ನು ಬೇಕಾದ್ರೆ ಮೊಟಕುಗೊಳಿಸ್ಬೋದೇ ಹೊರತು ಅವರು ಕಂಪ್ಲೀಟಾಗಿ ಆ ಒಂದು ಭಾಷಣದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಅವರು ಭಾಷಣವನ್ನು ಮಾಡೋದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಬದಲಿಗೆ ಅವ್ರಿಗೆ ಏನಾದ್ರು ಓದೋವಾಗ ಅವ್ರಿಗೆ ಈ ಒಂದು ಲೈನ್ಸ್ ಬೇಡ ಅಂತ ಅನಿಸ್ತು, ಇಲ್ಲ ಈ ಪ್ಯಾರಾಗಳನ್ನು ನಾವು ಓದಬಾರ್ದು ಅಂತಂದರೆ ಅದನ್ನು ಬೇಕಾದ್ರೆ ಅವರು ಸ್ಕಿಪ್ ಮಾಡ್ಬೋದಾಗುತ್ತೆ. ಆ್ಯಂಡ್ ರಾಜ್ಯಪಾಲರು ಈ ಒಂದು ಏನು ಅಸಮ್ಮತಿಯನ್ನು ನೀಡಿದ್ದಾರೆ, ಅಂದರೆ ಕೆಲವಷ್ಟು ರಿಸರ್ವೇಷನ್ಸನ್ನು ಇಟ್ಕೊಂಡಿದ್ದಾರೆ, ಅದು ಈ 11 ಪ್ಯಾರಾಗಳನ್ನು ಕುರಿತು ಇದಕ್ಕೆ ಕರ್ನಾಟಕ ಸರ್ಕಾರ ಅಂದರೆ ಮುಖ್ಯಮಂತ್ರಿಯವರು ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಸಚಿವರು ಯಾವ ರೀತಿಯಾಗಿ ಹೇಳಿದ್ದಾರೆ, ಬೇಕಾದ್ರೆ ನಾವು ಇಲ್ಲಿ ಈ 11 ಪ್ಯಾರಾದಲ್ಲಿ ಇರುವಂತಹ ಒಂದು ಪದಗಳೇನಿದೆ ಆ ಪದಗಳನ್ನು ನಾವು ಚೇಂಜ್ ಮಾಡ್ತೀವಿ ಹೊರತು 11 ಪ್ಯಾರಾಗಳನ್ನು ಸಂಪೂರ್ಣವಾಗಿ ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ಯಾಕೆ ಅಂತಂದರೆ
ಇದು ನಾವು ಅಂದರೆ ಜನರಿಗೆ ಇದೆಲ್ಲ ತಿಳಿಬೇಕಾಗಿರುವಂಥ ವಿಷಯ ಆಗಿದೆ. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ನಾವು ಇದನ್ನು ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಬದಲಿಗೆ ಬೇಕಾದ್ರೆ ಆ ಒಂದು ಪದಗಳನ್ನು ಬೇಕಾದ್ರೆ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಫಸ್ಟ್ ಟೈಮಾ ಕರ್ನಾಟಕದಲ್ಲೇ ಈ ರೀತಿ ಆಗ್ತಾ ಇರೋದು ಫಸ್ಟ್ ಟೈಮಾ? ಇಲ್ಲ. ಈ ಹಿಂದೆ ನಾವು ನೋಡಿದಾಗ ಮೊದಲಿಗೆ ಕೇರಳದಲ್ಲೂ ಈ ರೀತಿಯಾದ ಘಟನೆ ಆಗಿದೆ, ತದನಂತರ ತಮಿಳ್ನಾಡಲ್ಲೂ ಈ ರೀತಿಯಾದ ಘಟನೆಗಳನ್ನು ನಾವು ನೋಡಿಕೊಂಡು ಬಂದಿದ್ದೀವಿ. ತಮಿಳ್ನಾಡಲ್ಲಿ ಏನಾಗಿತ್ತು ಅಂತಂದರೆ, ರಾಜ್ಯಪಾಲರಾಗಿದ್ದಂತಹ ಆರ್ ಎನ್ ರವಿ ಅವರು ಸರ್ಕಾರ ತಯಾರಿಸಿದ ಭಾಷಣ ಏನಿತ್ತು ಅದನ್ನ ಓದಲು ನಿರಾಕರಿಸಿದ್ರು. ಸೊ ನಿರಾಕರಿಸಿ ಆ ಒಂದು ಸಭೆಯಿಂದ ಹೊರ ಕೂಡ ನಡೆದಿದ್ರು. ಸೊ ಇದು ಒಂದು ಇಶ್ಯೂ ಆಗಿದೆ, ಈಗಾಗಲೇ ಆಗಿರುವಂಥ ಇಶ್ಯೂ. ತದನಂತರ ಕೇರಳದಲ್ಲೂ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿತ್ತು. ಅಂದರೆ ಇಲ್ಲಿ ಭಾಷಣನ ಮಾಡಲೇ ಇಲ್ಲ ಅಂತಲ್ಲ, ಭಾಷಣವನ್ನು ಬದಲಾವಣೆ ಮಾಡಿದರು. ಅಂದರೆ ಕೊಟ್ಟಿರುವಂಥ ಸರ್ಕಾರ ಏನು ನೀಡಿರುತ್ತೆ ಭಾಷಣ, ಆ ಭಾಷಣವನ್ನು ಬಿಟ್ಟು ಬೇರೆ ಒಂದು ಭಾಷಣವನ್ನು ಅವರು ನೀಡಿದ್ರು ಅನ್ನುವಂಥದ್ದು. ಸೊ ಇದು ಕೇರಳ ಮತ್ತು ತಮಿಳ್ನಾಡಲ್ಲಿ ಈಗಾಗಲೇ ಆಗಿದೆ. ಕರ್ನಾಟಕದಲ್ಲೇ ಇದು ಮೊದಲನೇ ಬಾರಿಗೆ ಅಲ್ಲ ಅನ್ನುವಂಥದ್ದು ಕೂಡ ನಮಗೆ ನೆನಪಿನಲ್ಲಿ ಇರಬೇಕಾಗತ್ತೆ. ಇದಿಷ್ಟು ಆಗ್ತಾ ಇರುವಂಥದ್ದು. ಈಗ ನಾವು ಇದನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಈ ಆರ್ಟಿಕಲ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಆರ್ಟಿಕಲ್ 176 ಏನಿದೆ, ಇದೇನು ಹೇಳುತ್ತೆ, ಗವರ್ನರ್ಸ್ ಅಡ್ರೆಸ್ ಟು ಸ್ಟೇಟ್ ಲೆಜಿಸ್ಲೇಚರ್. ಈ ಏನು ಪ್ರತಿಯೊಂದು ಸೆಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಭಾಷಣವನ್ನು ರಾಜ್ಯಪಾಲರು ನೀಡಬೇಕು, ಅದರ ಕುರಿತಾಗಿ ಮಾತಾಡೋದು ಆರ್ಟಿಕಲ್ 176. ತದನಂತರ ಏನು ಅಂದರೆ ಆರ್ಟಿಕಲ್ 163 ಏನು ಹೇಳುತ್ತೆ ಅಂದರೆ, ಗವರ್ನರು ಏನೇ ಒಂದು ನಿರ್ಧಾರವನ್ನು ತಗೊಂಡ್ರೂ ಕೂಡ ಇಟ್ ಶುಡ್ ಬಿ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಏನಿರ್ತಾರೆ, ಸಚಿವರು ಏನಿರ್ತಾರೆ, ಅವರ ಒಂದು ಏಡ್ ಮತ್ತು ಅಡ್ವೈಸ್ ಮುಖಾಂತರನೇ ಇವರು ಗವರ್ನರ್ ಅವರು ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು. ಸೊ ಇದೆರಡು ನಮಗೆ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮತ್ತೆ ಏನು ಅಂದರೆ ರೋಲ್ ಆಫ್ ಗವರ್ನರ್, ಮೇನ್ಸ್ಗೆ ಹೋದಾಗ ನಾವು ರೋಲ್ ಆಫ್ ಗವರ್ನರ್ ಇರ್ಬೋದು, ಫೆಡರಲಿಸಮ್ ಇರ್ಬೋದು, ಇದ್ರ ಬಗ್ಗೆ ನಾವು ಕ್ವೆಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ KPSC ಎಕ್ಸಾಮ್ ಇದೆ, ಅಂದರೆ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ಏನಿದೆ, ಇದರಲ್ಲಿ ಹಲವಾರು ಬಾರಿ ರೋಲ್ ಆಫ್ ಗವರ್ನರ್ ಬಗ್ಗೆ ಡೈರೆಕ್ಟ್ ಕ್ವೆಶನನ್ನು ಕೇಳಿದ್ದಾರೆ. ಅಂದರೆ ಗವರ್ನರ್ ಯಾವ ರೀತಿಯಾಗಿ ಒಂದು ಕರ್ನಾಟಕದ ಅಂದರೆ ರಾಜ್ಯದ ಒಂದು ಆಡಳಿತದಲ್ಲಿ ಯಾವ ರೀತಿಯಾಗಿ ಅವರ ಒಂದು ಪಾತ್ರ ಇದೆ ಅನ್ನೋದರ ಕುರಿತಾಗಿ ಡೈರೆಕ್ಟ್ ಕ್ವೆಶನನ್ನು ನಾವು ನೋಡ್ಬೋದಾಗುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ಏನಿದೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಟ್ಯಾಟಿಕ್ ಪಾರ್ಟನ್ನು ಇವತ್ತು ನೀವು ರಿವೈಸ್ ಮಾಡುವಾಗ ಪಾಲಿಟಿಯಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಗವರ್ನರ್ ಏನೇನಿದೆ ಅದನ್ನು ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ. ಅಂದರೆ ಆರ್ಟಿಕಲ್ಸ್ ಇರ್ಬೋದು, ಇಲ್ಲ ಅಂತಂದರೆ ಅನಾಲಿಸಿಸ್ ಇರುತ್ತೆ. ಅಂದರೆ ಈಗ UPSC ಒಂದು ಮೇನ್ಸ್ ಕ್ವೆಶನ್ಸನ್ನು ನೋಡಿದ್ರು ಕೂಡ ಅಲ್ಲೂ ಗವರ್ನರ್ ಬಗ್ಗೆ ಹಲವಾರು ಕ್ವೆಶನ್ಸ್ಗಳನ್ನು ನಾವು ನೋಡಿರ್ತೀವಿ. ಸೊ ಆ ಒಂದು ಕ್ವೆಶನ್ಸ್ಗಳನ್ನು ಓದಿ ಯಾವ ರೀತಿಯಾಗಿ ಕ್ವೆಶನ್ಸ್ಗಳು ಬರ್ಬೋದು ಅನ್ನೋದನ್ನ ನೀವು ಒಂದ್ಸತಿ ನೋಡ್ಕೊಳ್ಳಿ ಅಷ್ಟೇನೆ. ಈಗ ನಾವೇನು ನೋಡ್ತೀವಿ ನೆಕ್ಸ್ಟು ಅಂತಂದರೆ, ಈಗ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಕೂಡ ನಮಗೆ ಬೇಕಾಗುತ್ತೆ ಅಲ್ವಾ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಇಲ್ಲಿ ಕ್ವೆಶನ್ ಏನು ಬರುತ್ತೆ ಅಂತಂದರೆ, ರಾಜ್ಯಪಾಲರು ಸರ್ಕಾರ ತಯಾರಿಸಿರುವಂತಹ ಒಂದು ಭಾಷಣದ ಭಾಗಗಳನ್ನು ಕೈ ಬಿಡೋದು ಸಾಂವಿಧಾನಿಕವಾಗಿ ಎಷ್ಟು ಸಮ್ಮತ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ವೆಶನ್ ಆಗುತ್ತೆ. ಸೊ ಓಕೆನಾ. ಸೊ ಅದನ್ನು ನಾವು ನೋಡಿದಾಗ ಆರ್ಟಿಕಲ್ 176 ಈಗಾಗಲೇ ನೋಡಿದ್ವಿ, ಆರ್ಟಿಕಲ್ 163 ನೋಡಿದ್ವಿ. ಎರಡೂ ಕೂಡ ಏನು ಹೇಳುತ್ತೆ ಅಂದರೆ ಈ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ ಅಂತಂದರೆ, ರಾಜ್ಯಪಾಲರ ಭಾಷಣ ಏನಿದೆ ಇದು ಸರ್ಕಾರದ ಒಂದು ನೀತಿಗಳ ಪ್ರತಿಬಿಂಬವಾಗಿರುತ್ತೆ ಹೊರತು ವೈಯಕ್ತಿಕ ಅಭಿಪ್ರಾಯವಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಹಾಗಾಗಿ ಸರ್ಕಾರ ಏನು ಭಾಷಣವನ್ನು ನೀಡಿರುತ್ತೆ ಆ ಒಂದು ಭಾಷಣಗಳನ್ನು ಅದೇ ಭಾಷಣವನ್ನು ರಾಜ್ಯಪಾಲರು ನೀಡಬೇಕಾಗುತ್ತೆ. ಯಾಕೆ ಅಂತಂದರೆ ದಟ್ ಈಸ್ ಇನ್ ಲೈನ್ ವಿತ್ ಅವರ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಅದು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತಂದರೆ, ಗವರ್ನರ್ಸ್ ರೋಲ್ ಯಾವ ರೀತಿಯಾಗಿ ಇದೆ ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ರೋಲ್ ಇರುತ್ತೆ ಅವ್ರದ್ದು, ಮತ್ತೊಂದು ಪೊಲಿಟಿಕಲ್ ರೋಲ್ ಬರುತ್ತೆ. ಸೊ ಇವರು ಕಾನ್ಸ್ಟಿಟ್ಯೂಷನಲ್ ಆಗಿ ಆ್ಯಕ್ಟ್ ಮಾಡಬೇಕೆ ಹೊರತು ಪೊಲಿಟಿಕಲ್ ಆಗಿ ಅಲ್ಲ. ಕಾನ್ಸ್ಟಿಟ್ಯೂಷನಲ್ ರೋಲ್ ಅಂತ ಬಂದಾಗ ಹಿ ಆ್ಯಕ್ಟ್ಸ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ಏನಂತೀವಿ, ಅವರು ಬ್ರಿಡ್ಜ್ ಆಗಿ ಒಂದು ಸೇತುವೆ ಥರ, ಒಂದು ಕನೆಕ್ಷನ್ ಲಿಂಕ್ ಥರ ಆ್ಯಕ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು. ತದನಂತರ ಏನು ಅಂತಂದರೆ ಫೆಡರಲಿಸಮ್ ಏನಿದೆ, ಆ ಫೆಡರಲಿಸಮ್ನ ಮುಖ್ಯ ಪಾತ್ರವಾಗ್ತಾರೆ ಈ ರಾಜ್ಯಪಾಲರು. ಸೊ ಹೀಗಿರುವಾಗ ಅಂದರೆ ಕೇವಲ ಒಂದು ಕೇಂದ್ರದ ಪ್ರತಿನಿಧಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಬದಲಾಗಿ ರಾಜ್ಯಪಾಲರು ಏನು ಮಾಡಬೇಕು ಅಂತಂದರೆ, ಈ ಒಂದು ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆ ಥರ ಆ್ಯಕ್ಟ್ ಮಾಡಬೇಕು. ಕೇವಲ ಹಿ ಶುಡ್ ನಾಟ್ ಬಿ ಅ ಪಪೆಟ್ ಆಫ್ ಸೆಂಟರ್ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದೇ ರೀತಿಯಾಗಿ ಕ್ವೆಶನ್ಸ್ಗಳು ಕೂಡ ಮೇನ್ಸಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಮತ್ತೊಂದು ಬಾರಿ ನೀವು ಈ ಒಂದು ಏನು ರೋಲ್ ಆಫ್ ಗವರ್ನರ್ ಏನಿದೆ, ಅವರಿಗೆ ಇರುವಂಥ ಪವರ್ಸ್ ಏನು, ಮತ್ತು ವಿತ್ ರೆಸ್ಪೆಕ್ಟ್ ಟು ಗವರ್ನರ್ ಅಪಾಯಿಂಟ್ಮೆಂಟು ಕೆಲವಷ್ಟು ಕಮಿಷನ್ಸ್, ಈಗ ಪುಂಚಿ ಕಮಿಷನ್ ಇರ್ಬೋದು, ಇಲ್ಲ ಸರ್ಕಾರಿಯ ಕಮಿಷನ್ಸ್ ಇರ್ಬೋದು, ಇವೆಲ್ಲ ಕೆಲವಷ್ಟು ರೆಕಮೆಂಡೇಷನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ
ಸರ್ಕಾರಿಯ ಕಮಿಷನ್ ಏನು ಹೇಳಿದೆ ಅಂತಂದರೆ, ರಾಜ್ಯಪಾಲರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಸಚಿವ ಸಂಪುಟರು ಏನು ಸಲಹೆಯನ್ನು ನೀಡ್ತಾರೆ ಅದನ್ನು ಪಾಲಿಸಲೇಬೇಕು ಅನ್ನುವಂಥದ್ದು ಹೇಳೋದಿರ್ಬೋದು. ಇಲ್ಲ ಅಂತಾನೆ ಪುಂಚಿ ಕಮಿಷನ್ ಏನು ಹೇಳಿದೆ ಅಂತಂದರೆ, ರಾಜ್ಯಪಾಲರ ಅವಧಿ ಏನಿದೆ ಅದನ್ನು ಇದು ಮಾಡಿ, ಅಂದರೆ 5 years ಟರ್ಮ್ ಇರ್ಬೋದು. ಆಮೇಲೆ ಕೇಂದ್ರದ ಒಂದು ಹಸ್ತಕ್ಷೇಪ, ಅವರ ಒಂದು ಅಪಾಯಿಂಟ್ಮೆಂಟಲ್ಲಿ ಇರ್ಬೋದು, ಅಥವಾ ಕೇಂದ್ರದ ಒಂದು ಹಸ್ತಕ್ಷೇಪವನ್ನು ತಡೆಯೋದಕ್ಕೆ ಟ್ರೈ ಮಾಡಿ ವಿತ್ ರೆಸ್ಪೆಕ್ಟ್ ಟು ಗವರ್ನರ್ ಅಂತ ಬಂದಾಗ, ಅಥವಾ ಗವರ್ನರ್ ಯಾವುದೇ ರೀತಿಯಾಗಿ ಪಾಲಿಟಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವಂಥವ್ರನ್ನ ಗವರ್ನರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿ ಅನ್ನುವಂಥದ್ದು ಇರ್ಬೋದು. ಈ ರೀತಿಯಾದ ಸಜೆಷನ್ಸನ್ನು ನೀಡಿದ್ದಾರೆ. ಸೊ ಆ ಥರ ರೆಕಮೆಂಡೇಷನ್ಸ್ ಅಂತ ನೀಡಿದ್ದಾರೆ. ಆ ಒಂದು ರೆಕಮೆಂಡೇಷನ್ಸನ್ನು ನೀವು ಇದು ಮಾಡಬೇಕು, ಅಂದರೆ ನೋಡ್ಕೋಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ. ಇವನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ಏಕೆಂದರೆ ಡೈರೆಕ್ಟಾಗಿ ಪುಂಚಿ ಕಮಿಷನ್ ಸರ್ಕಾರಿಯ ಕಮಿಷನ್ಸ್ನ ರೆಕಮೆಂಡೇಷನ್ಸನ್ನು ಡೈರೆಕ್ಟಾಗಿ ನಾವು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತಂದರೆ, ರಾಜ್ಯಪಾಲರ ಒಂದು ಪಾತ್ರ ಏನಿದೆ, ಅವರ ಒಂದು ರೋಲ್ ಏನಿದೆ, ಇದಕ್ಕೆ ಬೇಕಾಗಿರುವಂತೆ ಒಂದು ಸ್ಪಷ್ಟವಾದ ಗೈಡ್ಲೈನ್ಸ್ ಅಂದರೆ ಒಂದು ಮಾರ್ಗಸೂಚಿಯನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಈ ರೀತಿಯಾಗಿ ಗವರ್ನರ್ಸ್ ಅವರು ತಮಗೆ ಇಷ್ಟ ಬಂದಂತೆ ಮಾಡಿದ್ರೆ ನಮ್ಮ ಒಂದು ಫೆಡರಲಿಸಮ್ ಏನಿದೆ, ಅಂದರೆ ಭಾರತದ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ. ಫೆಡರಲಿಸಮ್ ಏನು ಅಂದರೆ ಭಾರತದ ಬೇಸಿಕ್ ಸ್ಟ್ರಕ್ಚರ್ ಆಗಿರುವಂತಹ ಕಾರಣ ಅದಕ್ಕೆ ಇಲ್ಲಿ ಧಕ್ಕೆ ಆಗ್ತದೆ. ಸೊ ಹಾಗಾಗಿ ಒಂದು ಪ್ರಾಪರ್ ಮಾರ್ಗಸೂಚಿಯನ್ನು ಕೊಡಬೇಕು ಅನ್ನೋದು ಒಂದಾಗುತ್ತೆ. ತದನಂತರ ಏನು ಅಂತಂದರೆ, ಸಮಿತಿಗಳ ಒಂದು ಶಿಫಾರಸ್ಗಳಿಂದ, ಈಗ ಪುಂಚಿ ಕಮಿಷನ್, ಸರ್ಕಾರಿಯ ಕಮಿಷನ್ ಇರ್ಬೋದು, ಇನ್ನು ಬೇರೆ ಬೇರೆ ಕಮಿಷನ್ಸ್ಗಳೇನಿದ್ದಾವೆ, ಈ ಒಂದು ಸಮಿತಿಗಳ ಒಂದು ಶಿಫಾರಸು, ಸಜೆಷನ್ಸ್ ಏನಿದೆ ಅಥವಾ ರೆಕಮೆಂಡೇಷನ್ಸ್ ಏನಿದೆ ಅವುಗಳನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಮಾಡಿದಾಗ ಏನು ಗವರ್ನರ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ರಾಜ್ಯಪಾಲರು ಮತ್ತು ಸರ್ಕಾರದ ಮಧ್ಯೆ ಆಗ್ತಾ ಇರುವಂಥ ಒಂದು ಭಿನ್ನಾಭಿಪ್ರಾಯಗಳೇನಿದೆ ಇವುಗಳನ್ನು ನಾವು ಕಡಿಮೆಗೊಳಿಸ್ಬೋದು. ಆ್ಯಂಡ್ ವಿ ಕ್ಯಾನ್ ಮೇಂಟೈನ್ ಆರ್ ಫೆಡರಲಿಸಮ್. ಏನು ಇಶ್ಯೂ ಏನಿದೆ ಅದನ್ನು ನಾವು ಸಾಲ್ವ್ ಮಾಡ್ಕೋಬೋದು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಹೈಕ್ಯಾಲ್ ಟೆಕ್ನಾಲಜೀಸ್ ರೋಲ್ ಔಟ್ ಕಾರ್ಪೊರೇಟ್ ಕಮ್ಯೂಟ್ ಟು ಎನ್ಕರೇಜ್ ಎಂಪ್ಲಾಯೀಸ್ ಟು ಶಿಫ್ಟ್ ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬೆಂಗಳೂರಿನಲ್ಲಿ ಇರುವಂತಹ ಹೈಕ್ಯಾಲ್ ಟೆಕ್ನಾಲಜಿ ಏನಿದೆ ಇದು ಹೊಸದಾದ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದೆ. ಆ ಇನಿಷಿಯೇಟಿವ್ ಅಷ್ಟೇ ಕಾರ್ಪೊರೇಟ್ ಕಮ್ಯೂಟ್ ಅಂತ. ಸೊ ಏನು ಈ ಕಾರ್ಪೊರೇಟ್ ಕಮ್ಯೂಟ್ ಅಂದರೆ, ಬೆಂಗಳೂರಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಸಂಚಾರ ದಟ್ಟಣೆ ಹೆಚ್ಚಾಗ್ತಾಯಿದೆ, ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗ್ತಾಯಿದೆ. ಸೊ ಹೀಗಿರುವಾಗ ಅವರ ಒಂದು ಉದ್ಯೋಗಿಗಳಿಂದ, ಅಂದರೆ ಈ ಹೈಕ್ಯಾಲ್ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಿರುವಂಥ ಉದ್ಯೋಗಿಗಳೇನಿದ್ದಾರೆ ಅವರು ದಿನನಿತ್ಯದ ಪ್ರಯಾಣದಲ್ಲಿ ಮೆಟ್ರೋ ಇರ್ಬೋದು, ಇಲ್ಲ ಸಾರ್ವಜನಿಕ ಬಸ್ಗಳೇನೋ BMTC, KSRTC ಇವುಗಳ ಬಳಕೆಯನ್ನು ಉತ್ತೇಜಿಸೋದಕ್ಕೆ ಈ ಒಂದು ಕಾರ್ಪೊರೇಟ್ ಕಮ್ಯೂಟ್ ಅನ್ನುವಂಥ ಇನಿಷಿಯೇಟಿವನ್ನು ತಂದಿರುವಂಥದ್ದು. ಆ್ಯಂಡ್ ಇದೇನಿದೆ ಇಟ್ ಈಸ್ ಅ ಡಿಜಿಟಲ್ ಪರಿಹಾರ ಅಂತ ಹೇಳ್ಬೋದಾಗುತ್ತೆ ಇದಕ್ಕೆ. ಓಕೆನಾ? ಈ ಯೋಜನೆಯಲ್ಲಿ ಟ್ಯುಮಾಕ್ ಅನ್ನುವಂಥ ಒಂದು ಆ್ಯಪ್ ಇದೆ. ಈ ಆ್ಯಪಲ್ಲಿ ಯೂಶಲ್ ಆಗಿ ಏನು ಮಾಡ್ಬೋದು ಅಂದರೆ BMTC, KSRT ಬಸ್ಸಸ್ನೆಲ್ಲ ಟ್ರ್ಯಾಕ್ ಮಾಡ್ಬೋದಾಗುತ್ತೆ. ಸೊ ಇಟ್ ಈಸ್ ಅ ಮೊಬಿಲಿಟಿ ಪ್ಲ್ಯಾಟ್ಫಾರ್ಮ್. ಓಕೆನಾ? ಸೊ ಈ ಟ್ಯುಮಾಕ್ ಆ್ಯಪ್ ಜೊತೆಗೆ ಸ್ಟ್ಯಾಂಪ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ತಂದಿದ್ದಾರೆ. ಏನು ಸ್ಟ್ಯಾಂಪ್ ಅಂದರೆ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಆಕ್ಸೆಸ್ ಆ್ಯಂಡ್ ಮೊಬಿಲಿಟಿ ಪ್ರೋಗ್ರಾಮ್. ಅರ್ಥ ಆಗ್ತದೆ? ಸಸ್ಟೈನಬಿಲಿಟಿ ಟ್ರಾನ್ಸ್ಪೋರ್ಟ್ ಆಕ್ಸೆಸ್ ಆ್ಯಂಡ್ ಮೊಬಿಲಿಟಿ ಪ್ರೋಗ್ರಾಮ್ ಅನ್ನುವಂಥದ್ದು. ಸೊ ಈ ಯೋಜನೆ ಏನಿದೆ ಇದು ಟ್ಯುಮಾಕ್ ಎಂಬುವಂಥ ಒಂದು ಮೊಬಿಲಿಟಿ ಪ್ಲ್ಯಾಟ್ಫಾರ್ಮ್ ಜೊತೆಗೆ ಈ ಸ್ಟ್ಯಾಂಪ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಇವೆರಡನ್ನು ಕಂಬೈನ್ ಮಾಡೋದು. ಅಂದರೆ ಈ ಆ್ಯಪ್ ಅಡಿಯಲ್ಲಿ ಈ ಸ್ಟ್ಯಾಂಪ್ ಪ್ರೋಗ್ರಾಮನ್ನು ಜಾರಿಗೆ ತಂದಿರುವಂಥದ್ದು. ಆ್ಯಂಡ್ ಈ ಸ್ಟ್ಯಾಂಪ್ ಪ್ರೋಗ್ರಾಮ್ ಏನಿದೆ ಇದನ್ನು WRI ಇಂಡಿಯಾ ಮತ್ತು ಟೊಯೋಟೋ ಮೊಬಿಲಿಟಿ ಫೌಂಡೇಶನ್ ಏನಿದೆ, ಟೊಯೋಟೋ ಮೊಬಿಲಿಟಿ ಫೌಂಡೇಶನ್ ಮತ್ತು WRI ಇವೆರಡೂ ಬಂದು ಈ ಒಂದು ಸ್ಟ್ಯಾಂಪ್ ಚಾಲೆಂಜನ್ನು ಏನಂತೀವಿ ಇನಿಷಿಯೇಟ್ ಮಾಡಿರುವಂಥದ್ದು. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್. ಅಂದರೆ ಮೊದಲಿಗೆ ಕಾರ್ಪೊರೇಟ್ ಕಮ್ಯೂಟ್ ಏನು ಅಂತಂದರೆ ಟ್ಯುಮಾಕ್ ಆ್ಯಪ್ ಜೊತೆಗೆ ಈ ಸ್ಟ್ಯಾಂಪ್ ಚಾಲೆಂಜನ್ನು ಇಂಟಿಗ್ರೇಟ್ ಮಾಡಿರುವಂಥದ್ದು. ಈ ಸ್ಟ್ಯಾಂಪ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿರೋದು ಯಾರು? WRI ಇಂಡಿಯಾ ಮತ್ತು ಟೊಯೋಟೋ ಫೌಂಡೇಶನ್ ಅವರು. ಸೊ ಇದು ಬೇಸಿಕ್ ಆಯಿತು. ಈಗ ನಾವು ಈ ಕಾರ್ಪೊರೇಟ್ ಕಮ್ಯೂಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಈ ಯೋಜನೆಯ ಕೆಲವಷ್ಟು ಪ್ರಮುಖ ಅಂಶಗಳೇನು ಅನ್ನುವಂಥದ್ದು. ಸೊ ಮೊದಲಿಗೆ ಏನು ಅಂತಂದರೆ ಸುಮಾರು 50 ಜನ ಎಂಪ್ಲಾಯಿಗಳನ್ನು, ಅಂದರೆ 50 ಜನ ಉದ್ಯೋಗಿಗಳನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮಾರು 800 ರೂಪಾಯಿವರೆಗೆ ಲೋಡ್ ಮಾಡಿರುವಂಥ ಒಂದು ವ್ಯಾಲೆಟನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಾಗಿ ಕಾರ್ಡ್ ಅಂತ ಅಂದ್ಕೋಬೋದು. ಅಂದರೆ ಈ ಒಂದು ವ್ಯಾಲೆಟನ್ನು ಏನಕ್ಕೆ ಬಳಸ್ಬೋದು ಅಂದರೆ ಒಂದು ಮೆಟ್ರೋ ಅದಕ್ಕೆ ಇಲ್ಲಾಂದರೆ ಬಸ್ ಟಿಕೆಟ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಈ ಒಂದು ವ್ಯಾಲೆಟಲ್ಲಿರುವಂಥ ಹಣವನ್ನು ಅವರು ಬಳಸ್ಬೋದಾಗುತ್ತೆ. ಆ್ಯಂಡ್ ಪ್ರತಿಯೊಂದು ಮೆಟ್ರೋ ಪ್ರಯಾಣವನ್ನು ಅವ್ರು ಮಾಡಿದ್ರೆ 10% ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಎಂಪ್ಲಾಯಿ, ಅಂದರೆ ಈಗ ನಾನು ಹೈಕ್ಯಾಲ್ ಟೆಕ್ಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಮೆಟ್ರೋನ ಬಳಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಂದರೆ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಲೇ ನಾನು ಪ್ರತಿ ಸತಿ ಅವ್ರು ನೀಡಿರುವಂಥ ಈ ಒಂದು ವ್ಯಾಲೆಟ್ ಏನಿದೆ ಈ ವ್ಯಾಲೆಟನ್ನು ಬಳಸಿ ನಾನು ಏನು ಮಾಡಿದ್ರೆ ಪ್ರತಿ ಸತಿ ನಾನು ಮೆಟ್ರೋನ ಬಳಸಿದಾಗ ನನಗೆ 10% ಕ್ಯಾಶ್ ಬ್ಯಾಕ್ ಬರುತ್ತೆ.
ಅಂದರೆ ಈಗ ನಾವು 50 ರುಪೀಸ್ ಟಿಕೆಟನ್ನು ಪರ್ಚೇಸ್ ಮಾಡಿದ್ರೆ ನಮಗೆ 5 ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಬಟ್ ಒನ್ ಡೇಗೆ ನಮಗೆ ಅದು ಅನಿಸ್ಬೋದು. ಬಟ್ ಓವರ್ ಆಲ್ ಲೈಕ್ 1 ಮಂತಲ್ಲಿ ನಾವು ನೋಡಿದಾಗ ನಮಗೆ ಅದು ಹೆಚ್ಚಿನದಾಗಿ ಸೇವಿಂಗ್ಸ್ ಥರ ಆಗುತ್ತೆ. ಅಂದರೆ ಈ ರೀತಿಯಾಗಿ ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಈ ಒಂದು ಏನಂತೀವಿ ಕಾರ್ಪೊರೇಟ್ ಕಮ್ಯೂಟ್ ಅನ್ನುವಂಥ ಇನಿಷಿಯೇಟಿವನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ್ಯಂಡ್ ಇದರ ಜೊತೆಗೆ ಯಾರಾದರೂ ಟಾಪ್ ಪರ್ಫಾರ್ಮರ್ಸ್ ಇದ್ದಾರೆ, ಅಂದರೆ ಈ ಉದ್ಯೋಗಗಳಲ್ಲಿ ಯಾರಾದರೂ ಹೆಚ್ಚಿನದಾಗಿ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ತಿಂಗಳಿಗೆ 1,000 ರೂಪಾಯಿ ಅಷ್ಟು ಪ್ರೋತ್ಸಾಹ ಧನವನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾವು ಹೆಚ್ಚಾಗಿ ಬಳಸಬೇಕು ಅನ್ನೋದಕ್ಕೆ ಉತ್ತೇಜನವನ್ನು ನೀಡೋದಕ್ಕೋಸ್ಕರ ಈ ರೀತಿಯಾದ ಒಂದು ಇನಿಷಿಯೇಟಿವನ್ನು ತಂದಿದ್ದಾರೆ ಅನ್ನುವಂಥದ್ದು. ಸೊ ನಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಇಷ್ಟೇನೆ. ಬೇಸಿಕಲಿ ಇದನ್ನ ನಾನು ಈಗಾಗಲೇ ಹೇಳಿರೋ ಥರ ಎಕ್ಸಾಂಪಲ್ ಆಗಿ ಬಳಸ್ಬೋದಾಗುತ್ತೆ. ಅಂದರೆ ಈ ಕಾರ್ಪೊರೇಟ್ ಕಮ್ಯೂಟ್ ಅನ್ನುವಂಥ ಇನಿಷಿಯೇಟಿವಿಂದ ಅಂದರೆ ಇದರಲ್ಲಿ ಈ ರೀತಿಯಾದ ಪಾಯಿಂಟ್ ಅಂದರೆ ಏನು ಇನ್ಸೆಂಟಿವ್ಸ್ ಇದೆ. ಸೊ ಹಾಗಾಗಿ ಜನರನ್ನು ಇದು ಮತ್ತಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು, ಸಾರ್ವಜನಿಕ ವ್ಯವಸ್ಥೆಯನ್ನು ಯೂಸ್ ಮಾಡೋದಕ್ಕೆ ನಾವು ಏನಂತೀವಿ ಮತ್ತಷ್ಟು ಉತ್ತೇಜಿಸ್ಬೋದು ಅನ್ನುವಂಥ ಒಂದು ಎಕ್ಸಾಂಪಲ್ ಆಗಿ ನಾವು ಇದನ್ನ ಕೊಡ್ಬೋದಾಗುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಫಾಲ್ಸ್ ಮ್ಯಾರೇಜ್ ಪ್ರಾಮಿಸ್ ಇಸ್ ನಾಟ್ ಕ್ರಿಮಿನಲ್ ಇಫ್ ರಿಲೇಷನ್ಶಿಪ್ ಫೇಲ್ಸ್. ಹೈಕೋರ್ಟ್ ಏನು ಒಂದು ವಿಚಾರವನ್ನು ಏನು ವಿಚಾರಣೆ ನಡೆಸ್ತಾ ಇತ್ತು ಅಂತಂದರೆ, ಈ ಒಂದು ಮದುವೆ ಮದುವೆಯ ಒಂದು ಭರವಸೆಯನ್ನು ನೀಡಿ ಮದುವೆ ಆಗದೆ ಇದ್ದರೆ ಅದು ಅಪರಾಧವೇ ಅನ್ನುವಂಥ ಒಂದು ಕ್ವೆಶನ್, ಅಂದರೆ ಆ ಒಂದು ಕೇಸ್ ಬಗ್ಗೆ ಅದು ವಿಚಾರಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಈಗ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಸೊ ಆ ರಿಲೇಷನ್ಶಿಪ್ ಏನಾದ್ರು ಫೇಲ್ ಆಯಿತು ಅಂತಂದರೆ ಅದನ್ನ ಕ್ರಿಮಿನಲ್ ಕೇಸಾಗಿ ಟರ್ನ್ ಮಾಡ್ಕೋಬೋದು. ಅಂದರೆ ನನಗೆ ಅವ್ರ ಮದುವೆಗೆ ಪ್ರಾಮಿಸ್ ಮಾಡಿದರು, ಸೊ ಹಾಗಾಗಿ ಈಗ ಅವ್ರ ಮೇಲೆ ನಾನು ಕ್ರಿಮಿನಲ್ ಚಾರ್ಜಸನ್ನು ಪ್ರೆಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಆ ರೀತಿಯಾದ ಒಂದು ಕ್ವೆಶನನ್ನು ಕರ್ನಾಟಕ ಹೈಕೋರ್ಟ್ ಏನಿದೆ ಇದಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ನೀಡಿದೆ ಅನ್ನುವಂಥದ್ದು. ಆ್ಯಂಡ್ ಇವಾಗ ನಾವು ನೋಡಿದ್ರೆ ಭಾರತೀಯ ನ್ಯಾಯ ಸಂಹಿತ ಏನಿದೆ, ಹೊಸದಾಗಿ 2023 ಬಂದಂಥ ಭಾರತೀಯ ನ್ಯಾಯ ಸಂಹಿತ, ಇದು ಏನನ್ನು ರೀಪ್ಲೇಸ್ ಮಾಡ್ತು? ನಮ್ಮ IPCಯನ್ನು ರೀಪ್ಲೇಸ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತ, ಇದರಲ್ಲಿ ಸೆಕ್ಷನ್ 69 ಅನ್ನುವಂಥ ಹೊಸದಾದ ಒಂದು ಸೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಹೇಳುತ್ತೆ, ಈ ಒಂದು ಸೆಕ್ಷನ್ 69 ಏನರ ಬಗ್ಗೆ ಮಾತಾಡುತ್ತೆ ಅಂದರೆ, ಇಟ್ ಕ್ರಿಮಿನಲೈಸಸ್ ಸೆಕ್ಷುವಲ್ ಇಂಟರ್ಕೋರ್ಸ್ ಬೈ ಎಂಪ್ಲಾಯಿಂಗ್ ಡಿಸೀಟ್ಫುಲ್ ಮೀನ್ಸ್ ಅಂತ. ಅಂದರೆ ಏನು, ವಂಚನೆಯ ಮೂಲಕ ಲೈಂಗಿಕ ಸಂಬಂಧವನ್ನು ಹೊಂದಿದರೆ ಅದರೊಳಗೆ ವಿವಾಹದ ಭರವಸೆಯನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ ಅಂತ. ಅಂದರೆ ಈಗ ಸೆಕ್ಷನ್ 69 ಅಡಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ಯಾರೋ ಇಬ್ಬರು ರಿಲೇಷನ್ಶಿಪ್ಪಲ್ಲಿದ್ದಾರೆ, ನಾನು ನಿನ್ನ ಮದುವೆ ಆಗ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿ ಅವ್ರಿಗೆ ವಂಚನೆ ಮಾಡಿ ಲೈಂಗಿಕ ಸಂಬಂಧವನ್ನು ಹೊಂದಿದರೆ ಅದು ಅದರೊಳಗೇನೆ ಆ ಒಂದು ಇದರಲ್ಲೇನೆ ವಿವಾಹವನ್ನು ಮಾಡ್ಕೋತೀನಿ ಅನ್ನುವಂಥ ಒಂದು ಪ್ರಾಮಿಸು ಕೂಡ ಇನ್ಕ್ಲೂಡ್ ಆಗುತ್ತೆ ಅನ್ನುವಂಥದ್ದು ಈ ಸೆಕ್ಷನ್ 69 ಹೇಳುತ್ತೆ. ಓಕೆನಾ? ಇದು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬೇಕಾಗುತ್ತೆ. ಸೊ ಇದೇ ಒಂದು ಸೆಕ್ಷನ್ 69 ಇಟ್ಕೊಂಡು ಒಬ್ಬ ಮಹಿಳೆ ಕರ್ನಾಟಕ ಹೈಕೋರ್ಟ್ ಹತ್ರ ಹೋಗಿದ್ದಾರೆ. ಅಂದರೆ ನನಗೆ ಈ ರೀತಿಯಾಗಿ ವಂಚನೆ ಆಗಿದೆ, ಅಂದರೆ ತನ್ನೊಂದಿಗೆ ಒಂದು ಮದುವೆಯ ಒಂದು ಭರವಸೆಯನ್ನು ನೀಡಿ ಲೈಂಗಿಕ ಸಂಬಂಧವನ್ನು ಹೊಂದು ಈಗ ನೋಡಿದ್ರೆ ಆ ಒಂದು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಇಶ್ಯೂವನ್ನು ಇಟ್ಕೊಂಡು ಕರ್ನಾಟಕ ಹೈಕೋರ್ಟ್ ಹತ್ರ ಹೋಗಿದೆ. ಸೊ ಇದಕ್ಕೆ ಕರ್ನಾಟಕ ಹೈಕೋರ್ಟ್ ಏನು ತೀರ್ಪನ್ನು ನೀಡಿದ್ದಾರೆ ಅಂದರೆ, ಅಂದರೆ ಈಗ ಒಂದು ಸಂಬಂಧ ಫೇಲ್ ಆಗಿದೆ ಅಂತಾನೆ, ಒಂದು ರಿಲೇಷನ್ಶಿಪ್ಪಲ್ಲಿ ಫೇಲ್ ಆಗಿದೆ ಅನ್ನುವಂಥ ಒಂದು ಕಾರಣಕ್ಕೆ ಮಾತ್ರ ವಿವಾಹದ ಭರವಸೆ ಏನಿದೆ ಅದನ್ನು ಅಪರಾಧ ಅಂತ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಏಕೆಂದರೆ ಅದು ಇಬ್ಬರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಆಗಿರುತ್ತೆ. ಬಟ್ ಈ ರಿಲೇಷನ್ಶಿಪ್ ಫೇಲ್ ಆಗಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ನಾವು ಫಾಲ್ಸ್ ಮ್ಯಾರೇಜ್ ಪ್ರಾಮಿಸನ್ನು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಆ್ಯಂಡ್ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಹಿಂದೆ ಸೆಕ್ಷನ್ 69 ಏನಿದೆ ಇದನ್ನು ಹಿಂದಿನ ಒಪ್ಪಿಗೆಯ ಸಂಬಂಧಗಳನ್ನು ಅಪರಾಧೀಕರಿಸುವ ಒಂದು ಸಾಧನವಾಗಿ ಬಳಸಬಾರದು ಅನ್ನುವಂಥ ಕೂಡ ಹೇಳಿದೆ. ಅಂದರೆ ಈ ಹಿಂದೆ ಏನಾದರೂ ಒಪ್ಪಿಗೆಗಳನ್ನು ನೀಡುವ ಸಂಬಂಧವನ್ನು ನಾವು ಮುಂದುವರಿಸಿದ್ರೆ, ಅಂದರೆ ಏನೋ ಒಂದು ಹೇಳಿ ನಾವು ವಿಲ್ ಕಂಟಿನ್ಯೂ ದ ರಿಲೇಷನ್ಶಿಪ್ ಅಂತ ಹೇಳಿದರೆ ಅದನ್ನು ಬಳಸ್ಕೊಂಡು ನಾವು ಈಗ ಅದನ್ನು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತು ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈಗ ಏನೋ ಒಂದು ಪ್ರಾಮಿಸ್ಸು ಫಸ್ಟಿಂದ ಅಂದರೆ ಮೊದಲಿಂದನೇ ಆ ಒಂದು ದುರುದ್ದೇಶ ಇಟ್ಕೊಂಡು ಏನಾದರೂ ಆ ರೀತಿಯಾದ ಪ್ರಾಮಿಸ್ಗಳನ್ನು ಮಾಡಿದರೆ ಅದನ್ನು ಮಾತ್ರ ನಾವು ಏನಂತೀವಿ ಕ್ರಿಮಿನಲ್ ಲಾ ಅಡಿಯಲ್ಲಿ ನಾವು ತಗೋಬೋದಾಗುತ್ತೆ ಹೊರತು ಈ ರೀತಿಯಾಗಿ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಆ್ಯಕ್ಚುಲಾಗಿ ಸ್ಪಷ್ಟನೆ ನೀಡಿರುವಂಥದ್ದು. ಮತ್ತು ನಾವು ಇಲ್ಲಿ ಒಂದೆರಡು ಪಾಯಿಂಟು ಈ ಸೆಕ್ಷನ್ 69 ಬಗ್ಗೆ ನೋಡೋಣ. ಈಗಾಗಲೇ ನಾನು ಸೆಕ್ಷನ್ 69 ಬಗ್ಗೆ ಹೇಳಿದ್ದೀನಲ್ವಾ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಕನ್ಸೆಂಟ್ ಕೊಡುತ್ತಾರಲ್ವಾ, ಆ ಕನ್ಸೆಂಟ್ ಏನಿದೆ ಈಸ್ ನಾಟ್ ವ್ಯಾಲಿಡ್. ಕನ್ಸೆಂಟು ಯಾವಾಗ ವ್ಯಾಲಿಡ್ ಇರಲ್ಲ ಅಂತಾನೆ, ಒಂದು ಆ ಕನ್ಸೆಂಟ್ ಕೊಟ್ಟಿರೋದು ಏನಾದ್ರು ಭಯದಿಂದ ಏನಾದ್ರು ಆ ಕನ್ಸೆಂಟ್ ಕೊಟ್ಟಿದ್ರೆ,
ಇಲ್ಲ ಅಂತಂದರೆ ಏನಾದ್ರು ಮಿಸ್ಕನ್ಸೆಪ್ಷನ್ ಅಂದರೆ ಸರಿಯಾಗಿ ಅವ್ರಿಗೆ ನಾಲೆಡ್ಜ್ ಜ್ಞಾನಗಳ ಅಂದರೆ ಆ ಒಂದು ವಿಷಯದ ಬಗ್ಗೆ ಸರಿಯಾಗಿ ಅರಿವಿಲ್ದಿರ ಏನಾದರೂ ಕನ್ಸೆಂಟನ್ನು ಕೊಟ್ಟಿದ್ರೆ ಹ್ಞೂ ಅಂತ ಹೇಳಿದರೆ, ಸೊ ಅವೆರಡು ಒಂದು ಏನಿರುತ್ತೆ ಇವೆರಡು ಇದರಿಂದ ಇವೆರಡು ಅಂದರೆ ಒಂದು ಭಯದಿಂದ ಒಂದು ಮಿಸ್ಕನ್ಸೆಪ್ಷನಿಂದ ಏನಾದರೂ ಕನ್ಸೆಂಟನ್ನು ಕೊಟ್ಟಿದ್ರೆ ಇಟ್ ಈಸ್ ನಾಟ್ ವ್ಯಾಲಿಡ್ ಅಂತ ಹೇಳಿದ್ದಾರೆ. ಓಕೆನಾ, ಇದು ಕೂಡ ನಮಗೆ ವಿತ್ ರೆಸ್ಪೆಕ್ಟ್ ಟು ಸೆಕ್ಷನ್ 69 ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡೋಕೆ ಹೋದಾಗ ಏನೇನು ಬೇಕಾಗುತ್ತೆ ಅಂದರೆ ಒಂದು ಬಂದು ಯಾವ ರೀತಿಯಾಗಿ ಇದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ ಅಥವಾ ಯಾವ ರೀತಿಯಾದ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದು. ಒಂದೇನಾಗುತ್ತೆ ಅಂತಂದರೆ ಇಲ್ಲಿ ಓವರ್ ಕ್ರಿಮಿನಲೈಸೇಷನ್ ಆಫ್ ಪ್ರೈವೇಟ್ ರಿಲೇಷನ್ಶಿಪ್ಸ್. ಅಂದರೆ ಈಗ ಹಲವಾರು ಬಾರಿ ಏನಾಗುತ್ತೆ ಅಂದರೆ ಇನಿಷಿಯಲ್ ಆಗಿ ರಿಲೇಷನ್ಶಿಪ್ಪಲ್ಲಿ ಇರುವಾಗ ಇಬ್ಬರ ಸಮ್ಮತಿ ಕೂಡ ಇರುತ್ತೆ. ಬಟ್ ಹೋಗ್ತಾ 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 ಏನಾಗುತ್ತೆ ಅಂತಂದರೆ ದೆಲ್ ಬಿ ಸಮ್ ಪ್ರಾಬ್ಲಮ್ಸ್. ಆ್ಯಂಡ್ ಅವಾಗ ಏನಾಗುತ್ತೆ ಅಂತಂದರೆ ಒಬ್ಬರು ಇನ್ನೊಬ್ಬರನ್ನ ದೂಷಿಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಅಂದರೆ ಆ ಒಂದು ಪರ್ಸನಲ್ ಪ್ರೈವೇಟ್ ರಿಲೇಷನ್ಶಿಪ್ಸ್ ಏನಿರುತ್ತೆ ಅದನ್ನ ಕ್ರಿಮಿನಲ್ ಆಗಿ ಟರ್ನ್ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿಯಾದ ಹಲವಾರು ಕೇಸಸ್ಗಳನ್ನು ನಾವು ದಿನನಿತ್ಯ ನೋಡ್ಕೊಂಡು ಬರ್ತೀವಿ. ಸೊ ಅದನ್ನು ನಾವು ಇಲ್ಲಿ ತಪ್ಪಿಸ್ಬೋದು. ಸೊ ಇವಾಗ ಸೆಕ್ಷನ್ 69 ಏನು ಅಪ್ಲೈ ಮಾಡಿಕೊಂಡು ಏನಂತೀವಿ ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಅದನ್ನು ರೆಡ್ಯೂಸ್ ಮಾಡ್ಬೋದು ಈ ರೀತಿಯಾದ ಹೈಕೋರ್ಟ್ನ ಒಂದು ಜಡ್ಜ್ಮೆಂಟಿಂದ ಅನ್ನುವಂಥದ್ದು. ಎರಡನೇದಾಗಿ ಏನು ಅಂತಂದರೆ ಭಾರತದ ಒಂದು ಕ್ರಿಮಿನಲ್ ಲಾಗಳು, ಕ್ರಿಮಿನಲ್ ಕಾನೂನುಗಳು ಏನಿದಾವೆ ಇವು ಕೇವಲ ಒಂದು ಎಮೋಷನ್ಗೆ, ಮಹಿಳೆಯರ ಒಂದು ಭಾವಕ್ಕೆ ಬೆಲೆಯನ್ನು ಕೊಡೋದಷ್ಟೇ ಅಲ್ಲ, ಭಾವಕ್ಕೆ ಗೌರವವನ್ನು ಕೊಡೋದಲ್ಲ, ಬದಲಿಗೆ ಅಲ್ಲಿರುವಂತಹ ಮೂಲ ಉದ್ದೇಶ ಏನು ಮತ್ತು ಪುರುಷರ ಒಂದು ಪರ್ಸ್ಪೆಕ್ಟಿವ್ ಏನಿರುತ್ತೆ ಅದನ್ನು ಕೂಡ ನಾವು ನೋಡಬೇಕು. ಇಟ್ ರೀಇನ್ಫೋರ್ಸಸ್ ಆಲ್ ದೀಸ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಏನು ಅಂತಂದರೆ ಇಟ್ ಪ್ರೊಟೆಕ್ಟ್ಸ್ ದ ಇಂಟೆಗ್ರಿಟಿ ಆಫ್ ರೇಪ್ ಲಾಸ್ ಫ್ರಮ್ ಡೈಲ್ಯೂಷನ್ ಥ್ರೂ ಮಿಸ್ಯೂಸ್. ಅಂದರೆ ಈಗ ಹಲವಾರು ಬಾರಿ ರೇಪ್ ಲಾಗಳು ಏನಿದೆ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿರುವಂಥ ಇನ್ಸಿಡೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಈ ರೀತಿಯಾದ ಜಡ್ಜ್ಮೆಂಟ್ ಏನಿದೆ ಈ ಜಡ್ಜ್ಮೆಂಟಿಂದ ಆ ರೀತಿಯ ಆಗ್ತಾ ಇರುವಂಥ ಅಂದರೆ ಏನು ರೇಪ್ ಲಾಗಳನ್ನು ಮಿಸ್ಯೂಸ್ ಮಾಡ್ತಾ ಇರುವಂಥ ಇನ್ಸಿಡೆಂಟ್ಸನ್ನು ನಾವು ರೆಡ್ಯೂಸ್ ಮಾಡ್ಬೋದು ಅಂತ. ಸೊ ಈ ರೀತಿಯಾಗಿ ನಮ್ಮ ಒಂದು ಕ್ರಿಮಿನಲ್ ಜಸ್ಟಿಸ್ಗೆ ಇದು ಏನಂತೀವಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು. ಅಂದರೆ ಇಟ್ ಆಸ್ ಈ ಒಂದು ಏನು ಹೈಕೋರ್ಟ್ನ ಒಂದು ತೀರ್ಪೇನಿದೆ ಇಟ್ ಅಫೆಕ್ಟ್ಸ್ ಪಾಸಿಟಿವ್ಲಿ ಟು ಅವರ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಇದು ಮತ್ತೆ ಇನ್ನೇನು ಹೇಳುತ್ತೆ ಅಂದರೆ ಈ ಒಂದು ತೀರ್ಪಿಂದ ನಾವು ಇನ್ನೇನು ಡೆಡ್ಯೂಸ್ ಮಾಡ್ಬೋದು ಅಂತಂದರೆ ಒಂದು ಕಾನೂನು ಏನಿದೆ ಕಾನೂನು ಎಮೋಷನ್ಗಳನ್ನಾಗಲಿ ಅಥವಾ ಒಂದು ರಿಲೇಷನ್ಶಿಪ್ನಾಗಲಿ ರೆಗ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಅವರು ಕ್ಲೀನಾಗಿ ಕ್ಲಾರಿಫೈ ಮಾಡಿದ್ದಾರೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಇದು ವಿತ್ ರೆಸ್ಪೆಕ್ಟ್ ಟು ಅದೇ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೇಗೆ ಮತ್ತು ಹಲವಾರು ಬಾರಿ ಯಾವ ರೀತಿಯಾಗಿ ಜನರಿಗೆ ಮೋಸ ಆಗ್ತಾ ಇದೆ ಇರ್ಬೋದು, ಇಲ್ಲ ಅಂತಲೇ ಫಾಲ್ಸ್ ಮ್ಯಾರೇಜ್ ಅಂದರೆ ಸುಳ್ಳು ಆರೋಪಗಳನ್ನು ಏನು ಹಾಕ್ತಾ ಇದ್ದಾರೆ, ವಿತ್ ಕ್ರಿಮಿನಲ್ ಚಾರ್ಜಸನ್ನು ಪ್ರೆಸ್ ಮಾಡ್ತಿದ್ದಾರೆ. ಸೊ ಅದರ ಕುರಿತಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬೆಂಗಳೂರಿಗೆ ವಿಶ್ವದಲ್ಲೇ ಜನದಟ್ಟಣೆಯ ನಗರ ಖ್ಯಾತಿ. ಸೊ ಈ ಒಂದು ಆರ್ಟಿಕಲ್ ಏನು ಮಾತಾಡ್ತಾ ಇದೆ ಅಂತಂದರೆ ಬೆಂಗಳೂರಿನ ಒಂದು ಸಂಚಾರ ದಟ್ಟಣೆ ಏನಿದೆ, ಟ್ರಾಫಿಕ್ ಕಂಜೆಷನ್ ಏನಿದೆ ಅದರ ಕುರಿತಾಗಿ ಮಾತಾಡುತ್ತೆ. ಸೊ ಯಾವ ಒಂದು ಇದರ ಪ್ರಕಾರ ಅಂದರೆ ಇದರಲ್ಲಿ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದಿದೆ ವಿತ್ ರೆಸ್ಪೆಕ್ಟ್ ಟು ಸಂಚಾರ ದಟ್ಟಣೆ ಅಂತ ಹೇಳಿದರೆ ಟ್ರಾಫಿಕ್ ಕಂಜೆಷನ್ ಇರ್ಬೋದು, ಜನದಟ್ಟಣೆ ಇರ್ಬೋದು. ಇದರಲ್ಲಿ ವಿಶ್ವದಲ್ಲೇ 2ನೇ ಅತ್ಯಂತ ಜನದಟ್ಟಣೆಯ ನಗರವಾಗಿದ್ದು ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಆ ಒಂದು ಏನು ಟ್ರಾಫಿಕ್ ಕಂಜೆಷನ್ ಇದೆ ಅದರಲ್ಲೂ ಕೂಡ 2ನೇ ಸ್ಥಾನವನ್ನು ಪಡೆದಿದೆ. ಸೊ ಇದರ ಕುರಿತಾಗಿ ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಈ ಒಂದು ಯಾವ ರಿಪೋರ್ಟ್ ಬಗ್ಗೆ ಇದು ಮಾತಾಡ್ತಾ ಇದೆ, ಯಾವ ರಿಪೋರ್ಟ್ ಇದನ್ನು ಹೇಳ್ತಾ ಇದೆ ಅನ್ನೋದು ಬೇಕಾಗುತ್ತೆ. ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿರೋದು ನೆದರ್ಲೆಂಡ್ಸಲ್ಲಿ ಇರುವಂತಹ ಒಂದು ಕಂಪನಿ, ಅದರ ಹೆಸರು ಬಂದು ಟಾಮ್ ಅನ್ನುವಂಥದ್ದು. ಓಕೆನಾ, ಟಾಮ್ ಇಟ್ ಈಸ್ ಅ ಟೆಕ್ನಾಲಜಿ ಕಂಪನಿ, ಟಾಮ್ ಟೆಕ್ನಾಲಜಿ ಅನ್ನುವಂಥದ್ದು. ಈ ರಿಪೋರ್ಟ್ನ ಹೆಸರು ಬಂದು ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಅಂತಾರೆ, ಇಲ್ಲ ಅಂತಂದರೆ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ಅಂತ ಕೂಡ ನಾವು ಇದನ್ನ ಕರಿಬೋದು. ಓಕೆನಾ, ಸೊ ರಿಪೋರ್ಟ್ ಹೆಸರು ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್. ಯಾರು ಅದನ್ನ ರಿಲೀಸ್ ಮಾಡೋದು ಟಾಮ್ ಅನ್ನುವಂಥ ಒಂದು ತಂತ್ರಜ್ಞಾನ ಸಂಸ್ಥೆ, ನೆದರ್ಲೆಂಡ್ಸಲ್ಲಿ ಈ ಸಂಸ್ಥೆ ಇದೆ. ಸೊ ಇದರ ಪ್ರಕಾರ ಏನು ಅಂತಂದರೆ ಬೆಂಗಳೂರು 2ನೇ ಸ್ಥಾನದಲ್ಲಿದೆ ಗ್ಲೋಬಲಿ ನೋಡಿದಾಗ. ಟ್ರಾಫಿಕ್ ಕಂಜೆಷನ್ ಅಥವಾ ಸಂಚಾರ ದಟ್ಟಣೆ ಇದೆ, ಇದು 2ನೇ ಒಂದು ಸ್ಥಾನವನ್ನು ಪಡೆದಿದೆ ಅನ್ನುವಂಥದ್ದು. ಆ್ಯಂಡ್ ಇದನ್ನು ನಾವು ನೋಡಿದ್ರೆ ಅಂದರೆ ಇದು ಕೊಟ್ಟಿರುವಂಥ ಡೇಟಾವನ್ನು ನೋಡಿದ್ರೆ ಬೆಂಗಳೂರಲ್ಲಿ ಏನು ಹೇಳ್ತಾ ಇದೆ ಅಂತಾರೆ, ಬೆಂಗಳೂರಿನಲ್ಲಿ ಸಂಚಾರದ ಸರಾಸರಿ ವೇಗ ಎಷ್ಟಿದೆ ಅಂದರೆ ಪ್ರತಿ ಗಂಟೆಗೆ ಕೇವಲ 16.6 ಕಿಲೋಮೀಟರ್ ಅಷ್ಟು ಇದೆ, ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಇರೋದು. ಆ್ಯಂಡ್ ಅದರಲ್ಲಿ ನಗರದಲ್ಲಿ ಒಬ್ಬ ಪ್ರಯಾಣಿಕ ಸುಮಾರು 4.2 ಕಿಲೋಮೀಟರ್ ದೂರವನ್ನು ಅವನು ಕವರ್ ಮಾಡಬೇಕು ಅಂದರೆ ಮಿನಿಮಮ್ 15 ಮಿನಿಟ್ಸನ್ನು ಅವನು ತೊಗೊತಾ ಇದ್ದಾನೆ, 15 ನಿಮಿಷ ಅಂತ. ಆ್ಯಂಡ್ ಅದೇ ಮತ್ತೆ ಏನು ಹೇಳ್ತಾ ಇದ್ದಾರೆ ಸುಮಾರು 168 ಗಂಟೆಗಳ ಕಾಲ
hours ಪರ್ ಇಯರ್ ಏನು ಮಾಡ್ತಾ ಇದ್ದಾನೆ, ಅವನು ಟ್ರಾಫಿಕಲ್ಲೇ ಕಳೀತಾ ಇದ್ದಾನೆ, ಆ ಒಂದು ಸಂಚಾರ ದಟ್ಟಣೆಯಲ್ಲೇ ಅವನು ಕಳೀತಾ ಇದ್ದಾನೆ ಅಂದರೆ ಓವರ್ ಆಲ್ ಆಗಿ. ಸೊ ಈ ಡೇಟಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಅಂತಂದರೆ ಎಲ್ಲಿ ಯೂಸ್ ಮಾಡ್ಬೋದು ನಾವು ಅಂತಾರೆ, ಹಿಂಗೆ ಯಾರು ಅರ್ಬನ್ ಮೊಬಿಲಿಟಿ ಇಲ್ಲ ಅಂತಂದರೆ ಟ್ರಾಫಿಕ್ ಬಗ್ಗೆ ಕೇಳೋದು, ಇಲ್ಲ ಕಂಜೆಷನ್ಸ್ ಬಗ್ಗೆ ಕೇಳೋದು, ಅದ್ರ ಬಗ್ಗೆ ಕ್ವೆಶನ್ಸನ್ನು ಕೇಳಿದಾಗ ನಾವು ಇದನ್ನು ಕೋಟ್ ಮಾಡ್ಬೋದು. ಸೊ ಈ ಒಂದು ಡೇಟಾ ಏನಿದೆ ನಮ್ಮ ಆನ್ಸರ್ಸಲ್ಲಿ ಯೂಸ್ ಮಾಡೋದಕ್ಕೆ ಒಂದು ಕಡೆ ಬೇಕಾಗುತ್ತೆ. ಆ್ಯಂಡ್ ಈ ಇಂಡೆಕ್ಸ್ ಬಗ್ಗೆ ಏನಿದೆ ದಿಸ್ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ ಅವರ್ ಪ್ರಿಲಿಮ್ಸ್. ಇನ್ನು ನಾವು ನೆಕ್ಸ್ಟ್ ಏನು ನೋಡಬೇಕಾಗುತ್ತೆ ಅಂದರೆ, ಈಗ ಟ್ರಾಫಿಕ್ ಕಂಜೆಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಅಂದರೆ ಏನು ಪ್ರಯಾಣ ಸಮಯ ಏನಿರುತ್ತೆ, ಅಂದರೆ ಈಗ ಟ್ರಾಫಿಕ್ ಕಂಜೆಷನ್ ಅಂದರೆ ವಾಹನ ಸಂಚಾರದ ಒಂದು ಟೈಮ್ ಏನಿದೆ ಅಥವಾ ಒಂದು ಸಮಯ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಒಂದು ಕಾರ್ಯಕ್ಷಮತೆ ಏನಿದೆ ಅಥವಾ ಕಾರ್ಯದಕ್ಷತೆ ಏನಿದೆ ಇದು ಇಳಿಕೆ ಆಗ್ತಾ ಇರುತ್ತೆ, ಅಂದರೆ ನಮ್ಮ ಒಂದು ಪ್ರೊಡಕ್ಟಿವಿಟಿ ಇಳಿಕೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಏರ್ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಆನಲ್ಲೇ ಇಟ್ಟಿರ್ತೀವಿ, ಇಗ್ನಿಷನಲ್ಲಿ ಇಟ್ಟಿರ್ತೀವಿ ನಾವು, ಟ್ರಾಫಿಕಲ್ಲಿ ಯಾರು ಇದ್ದೀವಿ, ಸಿಗ್ನಲಲ್ಲಿ ಇದ್ದೀವಿ ಅಂತಂದರೆ ಇಗ್ನಿಷನಲ್ಲಿ ಇಟ್ಟಿರ್ತೀವಿ. ಸೊ ಇಗ್ನಿಷನಲ್ಲಿ ಇಟ್ಟಾಗ ಏನಾಗುತ್ತೆ, ಏರ್ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ. ಆ್ಯಂಡ್ ಬೆಂಗಳೂರು ಯಾಕೆ ಇಷ್ಟೊಂದು ಕಂಜೆಸ್ಟೆಡ್ ಆಗಿದೆ, ಯಾಕೆ ಬೆಂಗಳೂರಲ್ಲಿ ಈ ಒಂದು ದಟ್ಟಣೆ ಹೆಚ್ಚಾಗ್ತಾ ಇದೆ ಅಂತಂದರೆ, ಒಂದು ಪ್ರೈವೇಟ್ ವೆಹಿಕಲ್ಗಳ ಹೆಚ್ಚಳ. ಓಕೆನಾ. ಒಂದು ಪ್ರೈವೇಟ್ ವೆಹಿಕಲ್ಗಳು ಇನ್ಕ್ರೀಸ್, ಮನೆಗೇನೇನೋ 3-4 ಗಾಡಿಗಳಿರುತ್ತೆ, 2 ವೀಲರ್ 2, 4 ವೀಲರ್ 2 ಅಂತ ಅಂದ್ಕೊಂಡು. ಸೊ ಪ್ರೈವೇಟ್ ವೆಹಿಕಲ್ಸ್ ಇನ್ಕ್ರೀಸ್ ಆಗ್ತಾ ಇರುವಂಥ ಕಾರಣ. ಎರಡನೇದಾಗಿ ಏನು ಅಂತಂದರೆ, ರಸ್ತೆಗಳು ಸರಿಯಾಗಿ ಇಲ್ಲದೆ ಇರುವಂಥದ್ದು. ಅಂದರೆ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ, ಪ್ರಾಪರ್ ಪ್ಲ್ಯಾನಿಂಗ್ ಆಫ್ ರೋಡ್ಸ್ ಇಲ್ಲ ಕರೆಕ್ಟಾಗಿ. ಅಂದರೆ ಈಗ ರೋಡ್ಗಳು ಕನ್ಸ್ಟ್ರಕ್ಷನ್ಸ್ ನಡೀತಾನೇ ಇದೆ. ಈಗ ಈಜಿಪುರ ಫ್ಲೈಓವರ್ ನೋಡಿದ್ರೆ ನಾವು ಎಷ್ಟು ವರ್ಷ, ಸುಮಾರು 10-12 ವರ್ಷಗಳಿಂದ ನಡೀತಾನೆ ಇದೆ, ಅಲ್ಲೇ ಹಂಗೆ ನಿಂತೋಗಿದೆ. ಸೊ ಅದರಿಂದ ಕೂಡ ಟ್ರಾಫಿಕ್ ಕಂಜೆಷನ್ಸ್ಗಳು ಹೆಚ್ಚಾಗ್ತಾ ಇರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ, ಈಗ ಮೆಟ್ರೋ ಹಲವಾರು ಜಾಗಗಳಲ್ಲಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ರೋಡ್ಗೆ ನಾವು ಹೋದರೆ ಮೆಟ್ರೋ ಇಲ್ಲ ಅಲ್ಲಿ, ಕರೆಕ್ಟಾ. ಬಟ್ ಸ್ಟಿಲ್ ಹೈವೇ ಇದೆ, ಓಕೆ ಫೈನ್. ಅಂದ್ರೂ ಏನಾಗುತ್ತೆ ಅಂತಂದರೆ, ಮೆಟ್ರೋ ಇದ್ದಾಗ ಏನು ಮಾಡ್ತಾರೆ ಜನ, ಆವಾಗ ಮೆಟ್ರೋನ ಬಳಸ್ತಾರೆ. ಇಲ್ಲ ಅಂತ ಇವಾಗ ಮೆಟ್ರೋ ಇಲ್ಲ, ಬಟ್ ಅವ್ರು ಬೇಗ ರೀಚ್ ಆಗಬೇಕು ಅಂದರೆ ಆಬ್ವಿಯಸ್ಲಿ ಕ್ಯಾಬ್ಗೆ ಹೋಗ್ತಾರೆ. ಒಬ್ಬ ಮನುಷ್ಯ ಒಂದು ಕ್ಯಾಬನ್ನು ಯೂಸ್ ಮಾಡ್ತಾ ಇದ್ದಾನೆ. ಅದೇ ಮೆಟ್ರೋ ಆದರೆ ಏನಾಗುತ್ತೆ, ಇಟ್ ಈಸ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ಅಲ್ಲಿ ನಮಗೆ ಪೊಲ್ಯೂಷನ್ ಇರ್ಬೋದು, ಟ್ರಾಫಿಕ್ ಕಂಜೆಷನ್ ಇರ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರುವಂಥ ಕಾರಣ ಕೂಡ ನಾವು ಈ ರೀತಿಯಾದ ಒಂದು ಟ್ರಾಫಿಕ್ ಕಂಜೆಷನನ್ನು ಅನುಭವಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಅನ್ನುವಂಥದ್ದು. ಸೊ ಇದರಿಂದ ಓವರ್ ಆಲ್ ಇಂಪ್ಯಾಕ್ಟ್ ಏನಾಗುತ್ತೆ, ಇದರ ಪರಿಣಾಮಗಳೇನು ಅಂತ ನಾವು ನೋಡೋಕ್ಕೆ ಹೋದರೆ, ಮೊದಲಿಗೆ ನಮ್ಮ ಒಂದು ಪ್ರೊಡಕ್ಟಿವಿಟಿ ಮೇಲೆ ಏನು ಬರುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಯಾಕೆಂತಂದರೆ ಈಗ ಬೆಳಿಗ್ಗೆ ನಾವು 10 ಗಂಟೆಗೆ ಆಫೀಸ್ ಇದೆ ಅಂತಂದರೆ ನಾವು 8 ಗಂಟೆ ಮನೆಗೆ ಬಿಡಬೇಕಾಗುತ್ತೆ. ಬಿಕಾಸ್ ಮಿನಿಮಮ್ 2 hours ನಮಗೆ ಬೇಕೇ ಬೇಕು. ಬೆಂಗಳೂರಲ್ಲಿ ನೀವು ಎಲ್ಲೇ ಹೋಗಿ, ಅದು ಎಸ್ಪೆಷಲಿ ಅದು ಪೀಕ್ ಅವರ್ ಆಗಿರುವಂಥ ಕಾರಣ ಆ ಟೈಮಲ್ಲಿ ನೀವು ಬೇಗ ಮನೆ ಬಿಡಲೇಬೇಕು. ಸೊ ಒಂದು ಕಡೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ, ಅಂದರೆ ಟೈಮ್ ಹೆಚ್ಚಿನದಾಗಿ ಬೇಕು. ಟ್ರಾವೆಲಲ್ಲಿ ನಾವು ಟೈಮನ್ನು ಕಳೀತಾ ಇರ್ತೀವಿ. ಎರಡನೇದಾಗಿ ಏನು ಅಂತಾರೆ, ಆ ಟ್ರಾವೆಲಿಂಗ್ ಟೈಮ್ ನಾವು ಅಷ್ಟು ದೂರ 2 hours ನಾವು ಹೋಗೋ ಆ ಒಂದು ಜರ್ನಿ ಏನಿದೆ, ಆ ಜರ್ನಿಯಲ್ಲೇ ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ನಮ್ಮ ಒಂದು ಪ್ರೊಡಕ್ಟಿವಿಟಿ ಏನಿರುತ್ತೆ, ಆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಒಂದು. ತದನಂತರ ವರ್ಕ್ ಲೈಫ್ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂತಂದರೆ ಆಲ್ಮೋಸ್ಟ್ ಆಲ್ ಟೈಮ್, ಮೋಸ್ಟ್ ಆಫ್ ದ ಟೈಮ್ ನಾವು ಆಫೀಸಲ್ಲಿ ಇರ್ತೀವಿ, ಇಲ್ಲಾಂದರೆ ಟ್ರಾಫಿಕಲ್ಲಿ ಕಳೀತಾ ಇರ್ತೀವಿ. ಸೊ ಮನೆಯಲ್ಲಿ ಇದಿರಲ್ಲ, ಅಂದರೆ ಒಂದು ಮನೆಯಲ್ಲಿ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಇಲ್ಲಿ ವರ್ಕ್ ಲೈಫ್ ಇಂಬ್ಯಾಲೆನ್ಸನ್ನು ನಾವು ನೋಡ್ತೀವಿ. ತದನಂತರ ಏನು ಅಂದರೆ, ಪೊಲ್ಯೂಷನ್ ಹೆಚ್ಚಾಗ್ತಾನೆ ಇದೆ. ದಿನೇ ನಾವು ನೋಡಿದಾಗ ಏರ್ ಪೊಲ್ಯೂಷನ್ ಹೆಚ್ಚಾಗ್ತಾನೆ ಇದೆ. ತದನಂತರ ಏನು ಅಂದರೆ, ಮೆಂಟಲ್ ಸ್ಟ್ರೆಸ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಟ್ರಾಫಿಕಲ್ಲಿ ಗಾಡಿ ಓಡಿಸೋದಿರ್ಬೋದು, ಇಲ್ಲ ಅಂತಂದರೆ ಆ ಟ್ರಾಫಿಕ್ಕಿಂದ ಬಂದ ಮೇಲೆ ಆ ಒಂದು ಕಿಚ ಆಗ್ತಾ ಇರುತ್ತೆ, ಒಂಥರ ಮೈಂಡೆಲ್ಲ ಒಂಥರ ಅನ್ಕಾಮ್ ಆಗಿರುತ್ತೆ. ಸೊ ಮೆಂಟಲ್ ಸ್ಟ್ರೆಸ್ ಕೂಡ ಇದರಿಂದ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸೊ ಓವರ್ ಆಲ್ ಆಗಿ ನಾವು ನೋಡಿದಾಗ ಇದನ್ನ ಕೇವಲ ಒಂದು ಅಂಕಿಅಂಶ ಅಂತ ಮಾತ್ರ ನೋಡಿದ್ರೆ, ಇದನ್ನು ಈ ರೀತಿಯಾದಾಗಿ ಇದೆ ಅಂತಂದರೆ ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಈ ಪ್ರಾಬ್ಲಮನ್ನು ಅಂತ ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ವೇ ಫಾರ್ವರ್ಡ್ ಏನು ಮಾಡ್ಬೋದು, ಮುಂದೆ ಏನು ಮಾಡ್ಬೋದು ಅಂತ ನಾವು ನೋಡಿದ್ರೆ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚಿಸ್ಬೋದು. ಅಂದರೆ ಈಗ ಏನು ಇವಾಗ ಮೆಟ್ರೋ ಎಲ್ಲೋ ಲೈನ್ ಸ್ಟಾರ್ಟ್ ಆದಮೇಲೆ ತುಂಬ ಜನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲೋ ಲೈನನ್ನು. ಸೊ ಹಾಗಾಗಿ ಏನಾಯಿತು, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ, ಪ್ಲಸ್ ಟೈಮ್ ರಿಡ್ಯೂಸ್ ಆಗೋದು, ಇದೆಲ್ಲ ನಾವು ನೋಡ್ಬೋದಾಗುತ್ತೆ. ತದನಂತರ ಏನು ಅಂತಂದರೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯನ್ನು ಕೊಡೋದು, ಮತ್ತು ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ಮಾಡೋದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಈ ಒಂದು ಟ್ರಾಫಿಕ್ ಕಂಜೆಷನ್ನ ಪ್ರಾಬ್ಲಮ್ ಏನಿದೆ ಇದನ್ನು ನಾವು ರೆಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬ್ಯಾಲೆಟ್ನಲ್ಲಿ ಮತದಾನ ನಡೆಸಿದರೆ ತಪ್ಪೇನು? ಸೊ ಈ ಒಂದು ಆರ್ಟಿಕಲ್ನ ನಾವು ಏನಕ್ಕೆ ನೋಡ್ತಾ ಇದ್ದೀವಿ ಅಂತಾರೆ, ಈಗಾಗಲೇ ನಾನು ಹೇಳಿರೋ ಥರ ಮೇ 25 ನಂತರ GB ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಎಲೆಕ್ಷನ್ಸ್ಗಳಿಂದ ಇವುಗಳನ್ನು ಕಂಡಕ್ಟ್ ಮಾಡ್ಬೋದು ಅಂತ ಹೇಳಿರುವಂಥ ಕಾರಣ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿ, ಅಂದರೆ ಪ್ರಿಪ್ರೇಷನ್ಸನ್ನು ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಸೊ ಅದೇ ನಿಟ್ಟಿನಲ್ಲಿ ನಾವು ನೋಡಿದಾಗ ಕರ್ನಾಟಕ ಸರ್ಕಾರ ಏನು ಹೇಳಿದೆ, ನಾವು ಬ್ಯಾಲೆಟ್ ಪೇಪರ್ಗಳನ್ನು ಬಳಸ್ತೀವಿ,
EVMಗಳನ್ನು ಬಳಸೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಕೆಲವಷ್ಟು ಕ್ವೆಶನ್ಸ್ಗಳು, ಡಿಬೇಟ್ಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಬ್ಯಾಲೆಟ್ ಪೇಪರ್ಗಳನ್ನು ನಾವು ಬಿಟ್ಟಿದ್ದೇನಕ್ಕೆ, ಅಲ್ಲಿ ಅಕ್ರಮಗಳನ್ನು ನಡೆಯುತ್ತೆ ಅನ್ನುವಂಥ ಒಂದು ಕಾರಣದಿಂದ. ಬಟ್ ಈಗ ನೀವು ವಾಪಸ್ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಬರ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮತ್ತೆ ಅಕ್ರಮಗಳು ನಡೆಯುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಸೊ ಅದಕ್ಕೆ ಇಲ್ಲಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂಥ GS ಸಂಗ್ರೇಶಿ ಅವರು ಕೆಲವಷ್ಟು ಸ್ಪಷ್ಟನೆಯನ್ನು, ಅಂದರೆ ಕೇಳಿರುವಂಥ ಕ್ವೆಶನ್ಸ್ಗಳಿಗೆ ಅವರು ಆನ್ಸರನ್ನು ನೀಡಿದ್ದಾರೆ. ಸೊ ಅದನ್ನು ನಾವು ನೋಡ್ತೀವಿ ಒಂದು. ತದನಂತರ ಏನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬ್ಯಾಲೆಟ್ ಪೇಪರನ್ನು ಯಾಕೆ ಬಳಸೋಕ್ಕೆ ನಿರ್ಧರಿಸಿದ್ದಾರೆ, ಅಂದರೆ ಇದರ ಒಂದು ಅಡ್ವಾಂಟೇಜಸ್ಗಳು ಏನು ಅನ್ನೋದನ್ನು ನಾವು ನೋಡೋಣ. ಇವತ್ತು ನಾವು ಇಷ್ಟನ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಇಲ್ಲಿ ಏನು ಕ್ವೆಶನ್ಗಳು ಅರೈಸ್ ಆಗಿರೋದು ಅಂತಂದರೆ, ಒಂದು ಫಸ್ಟ್ ಕ್ವೆಶನ್ ಏನು ಅಂದರೆ ಬ್ಯಾಲೆಟ್ ಪೇಪರನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನುವಂಥ ಕ್ವೆಶನನ್ನು ಅವ್ರು ಕೇಳ್ತಾರೆ. ಎರಡನೇದಾಗಿ ಏನು ಕ್ವೆಶನ್ ಇದೆ ಇವ್ರಿಗೆ ಅಂತಂದರೆ, EVM ಇಂದ ನೀವು ಬ್ಯಾಲೆಟ್ ಪೇಪರ್ಗೆ ಹೋದರೆ ಅಲ್ಲಿ ಮತ್ತೆ ಅಕ್ರಮಗಳು ಹೆಚ್ಚಾಗೋದಿಲ್ವಾ ಅನ್ನುವಂಥ ಒಂದು ಕ್ವೆಶನ್ ಇದೆ. ಮತ್ತು ಮೂರನೇದಾಗಿ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲಗಳು ಹೆಚ್ಚಾಗಿ ಬೇಕಾಗೋದಿಲ್ವಾ ಅನ್ನುವಂಥದ್ದು. ಮತ್ತು ನಾಲ್ಕನೇದಾಗಿ ರಿಸಲ್ಟ್ ಬಿಡೋದಕ್ಕೆ ಟೈಮ್, ಅಂದರೆ ಆ ಒಂದು ಮತದಾನದ ಎಣಿಕೆ ಏನಿದೆ ಆ ಒಂದು ಎಣಿಕೆಗೆ ಬೇಕಾಗಿರುವಂತಹ ಸಮಯ ಹೆಚ್ಚಾಗೋದಿಲ್ವಾ ಅನ್ನುವಂಥ ಕ್ವೆಶನ್ಸ್ಗಳನ್ನು ಇಲ್ಲಿ ನಾವು ಏನು ರಾಜ್ಯ ಚುನಾವಣಾ ಆಯೋಗದ ಒಂದು ಆಯುಕ್ತರೇನಿದ್ದಾರೆ ಇವರಿಗೆ ಕೇಳಿರುವಂಥದ್ದು. ಸೊ ಅದಕ್ಕೆ ಅವರೇನು ಆನ್ಸರ್ ಮಾಡಿದ್ದಾರೆ ಅಂತಾರೆ, ಎಸ್ ಬ್ಯಾಲೆಟ್ ಪೇಪರ್ ಯಾಕೆ ಅಂತಂದರೆ, ಈಗಾಗಲೇ ಇದೇನು ಫಸ್ಟ್ ಟೈಮ್ ಅಲ್ಲ ಬ್ಯಾಲೆಟ್ ಪೇಪರನ್ನು ನಾವು ಮಾಡ್ತಾಯಿದ್ದು. ಆಲ್ಮೋಸ್ಟ್ 2013-14ವರೆಗೂ ನಾವು ಬ್ಯಾಲೆಟ್ ಪೇಪರ್ಗಳನ್ನು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಈಗ ಅದೇನು ಹೊಸದೇನಲ್ಲ, ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಕ್ವೆಶನನ್ನು ಅವ್ರು ಕೇಳ್ತಾರೆ. ಮತ್ತು ಆಲ್ಸೋ ಅವ್ರು ಎಕ್ಸಾಂಪಲನ್ನು ಕೊಡ್ತಾರೆ. ಈಗ ಪ್ರಪಂಚದಲ್ಲಿ ನಾವು ನೋಡಿದಾಗ ದೊಡ್ಡ ರಾಜ್ಯಗಳು, ಈಗ ಅಮೇರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಇಲ್ಲ ಅಂತಂದರೆ ಜಪಾನ್ ಇರ್ಬೋದು, ಈ ಒಂದು ಮೊದಲಾದ ದೇಶಗಳಿಂದ ಇವೆಲ್ಲರೂ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಂತ ಅಲ್ಲೇನಾದ್ರು ಇದಾಗ್ತಾ ಇದೆಯಾ, ಏನಿಲ್ಲ, ಅಲ್ಲೆಲ್ಲ ಚೆನ್ನಾಗೇ ಹೋಗ್ತಾ ಇದ್ದಾರೆ. ದೋಸ್ ಆರ್ ಆಲ್ ಡೆವಲಪ್ಡ್ ನೇಷನ್ಸ್. ಯಾಕೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಂತ ಒಂದು ಕೇಳ್ತಾರೆ. ತದನಂತರ ಏನು ಅಂತಂದರೆ, ನಮ್ಮ ಒಂದು ಕಂಟ್ರಿ ಭಾರತದಲ್ಲೇ ನಾವು ನೋಡಿದಾಗ ಈಗ ರಾಷ್ಟ್ರಪತಿಗಳ ಒಂದು ಎಲೆಕ್ಷನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಉಪರಾಷ್ಟ್ರಪತಿಗಳ ಎಲೆಕ್ಷನ್ಸ್ ಇರ್ಬೋದು, ಇಲ್ಲೆಲ್ಲಾನು ನಾವು ಬ್ಯಾಲೆಟ್ ಪೇಪರನ್ನೇ ಬಳಸ್ತಾ ಇದ್ದೀವಿ. ಸೊ ಅದ್ಯಾಕೆ ಕ್ವೆಶನ್ ಮಾಡಿಲ್ಲ. ಬ್ಯಾಲೆಟ್ ಪೇಪರ್ ಯೂಸ್ ಏನಿದೆ ಇದು ಏನು ಅಕ್ರಮವಲ್ಲ ಮತ್ತು ಇಲ್ಲೀಗಲ್ ಆಗಿ ಮಾಡುವಂಥದ್ದಲ್ಲ, ಅಥವಾ ನ್ಯಾಯಾಲಯ ಇದನ್ನು ನಿಷೇಧಿಸಿಲ್ಲ. ಬ್ಯಾಲೆಟ್ ಪೇಪರ್ಗಳು ಅಥವಾ EVM ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಗಳು ಅವುಗಳನ್ನು ಡಿಸೈಡ್ ಮಾಡ್ಕೋಬೋದು, ಇದರ್ ಬ್ಯಾಲೆಟ್ ಪೇಪರ್ ಆರ್ EVM ಅನ್ನು ಯಾವುದನ್ನು ಬೇಕಾದ್ರೂ ನೀವು ಬಳಸ್ಕೊಳ್ಳಿ ಅಂತ ಹೇಳಿರುವಂಥ ನ್ಯಾಯಾಲಯ. ಸೊ ನಾವು ಅದಕ್ಕೆ ಬ್ಯಾಲೆಟ್ ಪೇಪರನ್ನು ಚೂಸ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಫಸ್ಟ್ ಕ್ವೆಶನ್ಗೆ ಇದು ಆನ್ಸರ್. ನೆಕ್ಸ್ಟ್ ಏನು ಕೇಳ್ತಾರೆ ಅಂತಂದರೆ, EVM ಬದಲಾಗಿ ಯಾಕೆ ಈ ಒಂದು ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದೀರಾ. ಸೊ ಇದಕ್ಕೆ ಆನ್ಸರ್ ಆಯಿತು. ಆ್ಯಂಡ್ ಇದರಿಂದ ಖರ್ಚು ಹೆಚ್ಚಾಗೋದಿಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇವ್ರೇನು ಹೇಳ್ತಾರೆ ಅಂದರೆ, ಯಾವುದಾದ್ರೂ ಈಗ ಬ್ಯಾಲೆಟ್ ಪೇಪರ್ ಆದರೂ ಪೇಪರ್ನ ಪ್ರಿಂಟ್ ಮಾಡೋದಕ್ಕೆ ನಮಗೆ ಬೇಕು, EVM ಸಾರ VVPATಗಳಿಗೆ ಅವಕ್ಕೆ ಇದಕ್ಕೆಲ್ಲನೂ ಖರ್ಚಾಗುತ್ತೆ. ಸೊ ಎರಡಕ್ಕೂ ಖರ್ಚು ಅಷ್ಟೇ ಬರುತ್ತೆ. ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಬ್ಯಾಲೆಟ್ ಪೇಪರ್ಗೆ. ಹಂಗಂತ ಅಂದ್ಬಿಟ್ಟು ನಾವು ಅಂದರೆ ವಾಪಸ್ ಏನು ನಾವು ಶಿಲಾಯೋಗಕ್ಕೆ ಹೋಗ್ತಾ ಇದ್ದೀವಿ ಅಂತಲ್ಲ, ಅಂದರೆ ಓಲ್ಡ್ ಸ್ಟೇಜ್ ಒನ್ಗೆ ನಾವು ಕನ್ವರ್ಟ್ ಆಗ್ತಾ ಇದ್ದೀವಿ ಅಂತಲ್ಲ ಟೆಕ್ನಾಲಜಿ ಬಿಟ್ಟು. ಬಟ್ ಸ್ಟಿಲ್ ವಿ ಪ್ರಿಫರ್ ಬ್ಯಾಲೆಟ್ ಪೇಪರ್ ಅಂತ ಅವ್ರು ಹೇಳಿದ್ದಾರೆ. ತದನಂತರ ಮಾನವ ಸಂಪನ್ಮೂಲ ಹೆಚ್ಚಾಗಲ್ವಾ ಇದರಿಂದ ಅಂತ ಕೇಳುವ ಕ್ವಶನ್ಗೆ, ಎಸ್ ಮಾನವ ಸಂಪನ್ಮೂಲ ಬೇಕಾಗಿರುತ್ತೆ. ಟೆಕ್ನಾಲಜಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಮಾನವ ಸಂಪನ್ಮೂಲನ ಅದು ರೀಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಸ್ ಮಾನವ ಸಂಪನ್ಮೂಲ ಬೇಕಾಗುತ್ತೆ ಆ್ಯಂಡ್ ವಿ ಹ್ಯಾವ್ ದಟ್ ರಿಸೋರ್ಸ್ ಅಂತ ಕೂಡ ಅವರು ಹೇಳಿದ್ದಾರೆ. ತದನಂತರ ರಿಸಲ್ಟ್ ಟೈಮ್ಗೆ ಜಾಸ್ತಿ ಬೇಕಾಗಲ್ವಾ, ಒಂದು ಮತದಾನದ ಎಣಿಕೆ ಏನಿದೆ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. 3 to 4 hours ಎಕ್ಸ್ಟ್ರಾ ಬೇಕಾಗುತ್ತೆ. ಹಾಗಂತ ಏನು ದಿನಗಟ್ಟಲೆ ನಾವು ಫಲಿತಾಂಶವನ್ನು ನಾವು ಡಿಲೇ ಮಾಡ್ಕೊಂಡು ಹೋಗೋದಿಲ್ಲ, ಸ್ಟಿಲ್ ನಾವು ಬೇಗನೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಇಲ್ಲಿ ನಮಗೆ ಆ್ಯಕ್ಚುಲ್ ಆಗಿ ಇವ್ರಿಗೆ ಕೇಳಿರುವಂಥ ಕ್ವೆಶನ್ಸ್ ಆಯಿತು. ಈಗ ನಾವು ಏನು ನೋಡ್ತೀವಿ ಅಂತಾರೆ, ಬ್ಯಾಲೆಟ್ ಪೇಪರನ್ನು ಬಳಸೋದ್ರಿಂದ ಆಗುವಂಥ ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಯಾಕೆಂದರೆ ಇದು ನ್ಯೂಸಲ್ಲಿದೆ ಅಂತಂದರೆ ನಮಗೆ ಕ್ವೆಶನ್ ಕೇಳ್ಬೋದು, ಬ್ಯಾಲೆಟ್ ಪೇಪರ್ ವರ್ಸಸ್ EVMಗಳ ಒಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ನ ಅನಲೈಸ್ ಮಾಡಿ ಅನ್ನುವಂಥ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಸೊ ಅದರಿಂದ ನಾವು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನು ಅಂತಂದರೆ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಬ್ಯಾಲೆಟ್ ಪೇಪರಲ್ಲಿ ನಾವು ಮಾಡಿದಾಗ ಕಣ್ಣಿಗೆ ಕಾಣಿಸುತ್ತೆ, ಅಂದರೆ ಅಲ್ಲಿ ಒಂದು ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿಯನ್ನು ನಾವು ನೋಡ್ಬೋದಾಗುತ್ತೆ ಒಂದು. ತದನಂತರ ಏನು ಅಂತಂದರೆ ಮತ ಎಣಿಕೆ ಪಕ್ಷಗಳ ಒಂದು ಪ್ರತಿನಿಧಿಗಳ ಮುಂದೆ ನಡೆಯುತ್ತೆ. ಮತ ಎಣಿಕೆ ನಡೆಯೋದು ಹೆಂಗೆ ಅಂತಂದರೆ, ಈಗ ಯಾವ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಪ್ರತಿನಿಧಿ, ಒಂದು ರೆಪ್ರೆಸೆಂಟೇಟಿವ್ ಅಂತ ಇಟ್ಟಿರ್ತಾರೆ. ಸೊ ಅವರ ಮುಂದೆ ಮತ ಎಣಿಕೆ ನಡೆಯುತ್ತೆ. ಸೊ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಗಳು ಇಲ್ಲಿ ಆಗೋದಿಲ್ಲ, ಅಂದರೆ ಯಾವುದೇ ರೀತಿಯಾದ ಒಂದು ಟ್ರಾನ್ಸ್ಪರೆನ್ಸಿ ಇಶ್ಯೂ ಬರೋದಿಲ್ಲ, ಪಾರದರ್ಶಕವಾಗಿ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಸೊ ಒಂದು ಇದರಿಂದ ಏನಾಗುತ್ತೆ ಅಂತಂದರೆ ಮತದಾರರಲ್ಲಿ ಮತ್ತು ಅಭ್ಯರ್ಥಿಗಳಲ್ಲಿ ಇಬ್ಬರಲ್ಲೂ ಕೂಡ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ವಿಶ್ವಾಸ ಹೆಚ್ಚಾಗುತ್ತೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು ಇದು ಫಸ್ಟ್ ಪಾಯಿಂಟ್.
ಎರಡನೇದಾಗಿ ನಾವು ನೋಡಿದಾಗ ಯಾವುದೇ ರೀತಿಯಾದ ಒಂದು ತಾಂತ್ರಿಕ ವೈಫಲ್ಯದ ಅಪಾಯ ಇರೋದಿಲ್ಲ, ಅಂದರೆ ಟೆಕ್ನಿಕಲ್ ಫೇಲ್ಯೂರ್ ಆಗುತ್ತೆ ಅನ್ನುವಂಥ ಒಂದು ಯೋಚನೆ ಇರೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹಲವಾರು ಬಾರಿ ನಾವು ಕಳೆದ ಒಂದು ಎಲೆಕ್ಷನನ್ನು ನೋಡಿದಾಗ ಕೆಲವಷ್ಟು EVMಗಳ ಬ್ಯಾಟ್ರಿ ಫೇಲ್ಯೂರ್ ಆಗಿದ್ದಿರ್ಬೋದು, ಇಲ್ಲ ಮೆಷಿನ್ನ ಮಾಲ್ ಫಂಕ್ಷನ್ ಆಗಿದ್ದಿರ್ಬೋದು, ಇಲ್ಲ ಅದನ್ನು ಸ್ಟೋರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋದು ಇಶ್ಯೂ, ಇದೆಲ್ಲ ನಾವು ನೋಡಿದ್ವಿ. ಸೊ ಆ ಬ್ಯಾಲೆಟ್ ಪೇಪರಲ್ಲಿ ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳಿಲ್ಲ. ಯಾಕೆಂದರೆ ಬ್ಯಾಲೆಟ್ ಪೇಪರ್ಗೆ ಒಂದು ಎಲೆಕ್ಟ್ರಿಸಿಟಿ ಬೇಡ, ವಿದ್ಯುತ್ ಬೇಡ. ಸೊ ಎಲ್ಲಿ ಅಂದರೆ ಬ್ಯಾಟ್ರಿ ಮ್ಯಾಲ್ ಫಂಕ್ಷನ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಇಲ್ಲ. ಈಗ ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ಕೆಲವು ಬಾರಿ ಎಲೆಕ್ಟ್ರಿಸಿಟಿ ಇರೋದಿಲ್ಲ. ಸೊ ಆ ರೀತಿಯಾದ ಪ್ರಾಬ್ಲಮ್ಗಳನ್ನು ನಾವು ಅನುಭವಿಸ್ಬೇಕಾಗೋದಿಲ್ಲ ಅನ್ನುವಂಥದ್ದು. ತದನಂತರ ಮೂರನೇದಾಗಿ ನಾವು ನೋಡಿದಾಗ ಮತದಾರರಿಗೆ ಸರಳ ಮತ್ತು ಪರಿಚಿತ ವ್ಯವಸ್ಥೆ ಆಗಿರುತ್ತೆ ಇದು. ಅಂದರೆ ಈಗಾಗಲೇ ಮತದಾರರು ಬ್ಯಾಲೆಟ್ ಪೇಪರ್ಗಳನ್ನು ಬಳಸಿರುವಂಥ ಕಾರಣ ಅವರಿಗೆ ಅದು ಈಸಿ ಆಗುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ, ಅದರ ಯೂಸೇಜ್ ಈಸಿ ಆಗುತ್ತೆ. ಎರಡನೇದಾಗಿ ಏನು ಅಂತಂದರೆ ನಮ್ಮ ಭಾರತದಲ್ಲಿ ಇರುವಂಥ ಡಿಜಿಟಲ್ ಇಲ್ಲಿಟರಸಿಯನ್ನು ನಾವು ನೋಡಿದಾಗ EVMಗಳ ಬಳಕೆ ಸ್ವಲ್ಪ ಕಷ್ಟ ಆಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ಬೋದು, ಇಲ್ಲ ಡಿಜಿಟಲ್ ಇಲ್ಲಿಟ್ರಸಿಯ ಕಾರಣ ಏನೋ ಈ ಒಂದು EVMನ ಬಳಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದನ್ನು ಈ ಒಂದು ಬ್ಯಾಲೆಟ್ ಪೇಪರ್ಗಳಿಂದ ರೀಪ್ಲೇಸ್ ಮಾಡಿದಾಗ ಇಟ್ ಬಿಕಮ್ ಸಿಂಪಲ್, ದ ಎಂಟೈರ್ ಪ್ರಾಸೆಸ್ ಬಿಕಮ್ ಸಿಂಪಲ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಚಿಹ್ನೆಯನ್ನು ಗುರುತಿಸೋದಿರ್ಬೋದು ಅಥವಾ ಮುದ್ರಾ ಒಂದು ಏನು ಓಟ್ ಹಾಕೋದಿರ್ಬೋದು, ಇದೆಲ್ಲ ಕೂಡ ಈಸಿ ಆಗುತ್ತೆ ಅನ್ನುವಂಥದ್ದು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಏನಾದ್ರು ಕಾನೂನು ಅಂದರೆ ಈಗ ಏನಾದ್ರು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಏನಾದ್ರು ಕೇಸ್ ಆಯಿತು ಅಂತಂದರೆ ಆಗ ಕೋರ್ಟ್ಗಳಲ್ಲಿ ತೋರಿಸೋದಕ್ಕೆ ಪ್ರೂಫ್ ಇರುತ್ತೆ. ಸೊ ಇಟ್ ಆ್ಯಕ್ಟ್ಸ್ ಆಸ್ ಲೀಗಲ್ ಪ್ರೂಫ್. ಈಗ ನಾವು EVMಗಳಲ್ಲಿ ತೋರಿಸೋದಕ್ಕಾಗೋದಿಲ್ಲ, ಬಟ್ ಇದೆಲ್ಲ ಏನಾಗುತ್ತೆ ಅಂದರೆ ಸಾಕ್ಷ್ಯವಾಗಿ ಅದನ್ನು ನಾವು ಮಂಡಿಸ್ಬೋದು. ಆ ಬ್ಯಾಲೆಟ್ ಪೇಪರ್ಗಳನ್ನು ನಾವು ಅಲ್ಲಿ ಕೊಡ್ಬೋದಾಗುತ್ತೆ ಒಂದು. ಮತ್ತು ಮರು ಎಣಿಕೆ ಸಾಧ್ಯ, ಈಸಿಯಾಗಿ ನಾವು ಅದನ್ನು ರೀಕೌಂಟ್ಗೂ ಕೂಡ ಹಾಕ್ಬೋದಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ಗುಡ್ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇದು ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಿಗೆ ಇದು ಸೂಕ್ತವಾದಂಥದ್ದು ಅಂತ. ಯಾಕೆ ಅಂತಂದರೆ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂತ ಬಂದಾಗ ಆ ಒಂದು ಏನು ಎಲೆಕ್ಷನ್ ಕಂಟೆಸ್ಟೆಂಟ್ಸ್ ಏನಿರ್ತಾರೆ ಇವರ ಒಂದು ನಂಬರ್ಗಳು ಹೆಚ್ಚಿರುತ್ತೆ ಒಂದು. ತದನಂತರ ಮತದಾರರು ಏನಿರ್ತಾರೆ ಅವರು ಸ್ಥಳೀಯ ಸಮಸ್ಯೆಗಳ ಮೇಲೆ ಮತ ಹಾಕ್ತಾರೆ. ಅಂದರೆ ಸ್ಥಳೀಯವಾದ ಸಮಸ್ಯೆಗಳನ್ನು ಗುರುತಿಸಿ ಮತ ಹಾಕುವಂಥ ಕಾರಣ ಅವ್ರಿಗೆ ಪ್ರಾಪರ್ ಒಂದು ಇದು ಸಿಗುತ್ತೆ. ತದನಂತರ ಮತದಾನದ ಪ್ರಮಾಣ ಏನಿದೆ ಅದು ಕೂಡ ಕಡಿಮೆ ಇರುತ್ತೆ. ಸೊ ಇಟ್ ಬಿಕಮ್ಸ್ ಈಸಿಯರ್, ಬ್ಯಾಲೆಟ್ ಪೇಪರಲ್ಲಿ ಕೌಂಟ್ ಮಾಡೋದೇ ಈಸಿ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಒಂದು ಟ್ರಸ್ಟ್ ಏನಿದೆ, ಜನಸಾಮಾನ್ಯರ ಒಂದು ವಿಶ್ವಾಸ ಹೆಚ್ಚುತ್ತೆ ಈ ಒಂದು ಎಂಟೈರ್ ಪ್ರಾಸೆಸ್ ಮೇಲೆ ಅನ್ನುವಂಥದ್ದು. EVM ಏನಿದೆ ಇದು ತಂತ್ರಜ್ಞಾನ ಆಗಿರ್ಬೋದು, ಟೆಕ್ನಾಲಜಿ ಇರ್ಬೋದು, ನಮ್ಮ ಒಂದು ಕೆಲಸಗಳನ್ನ ಕಡಿಮೆ ಮಾಡ್ಬೋದು. ಬಟ್ ಸ್ಥಳೀಯ ಒಂದು ಆಡಳಿತ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರೇ ಸೂಕ್ತ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈಗಾಗಲೇ ನಾವು ಅದು ಏನಕ್ಕೆ ಅಂತ ಇಲ್ಲಿ ನೋಡಿದ್ದೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು EVM ಆಲ್ಸೋ ನೀವು ಒಂದ್ಸತಿ ಅದರ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸನ್ನು ನೀವು ಒಂದ್ಸತಿ ಅಡ್ರೆಸ್ ಮಾಡ್ಕೊಳ್ಳಿ, ಅಂದರೆ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜೆನ್ಜಿ ಲಾಂಚ್ ಆರಂಭ. ಈ ಒಂದು ಏನು ಜೆನ್ಜಿ ಇದೆ, ಜೆನ್ಜಿ ಪ್ರಯಾಣಿಕರ ಒಂದು ಅನುಕೂಲಕ್ಕಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗೇಟ್ ಝೆಡ್ ಲಾಂಚ್ ಅನ್ನುವಂಥ ಆರಂಭಿಸಿದೆ. ಅಂದರೆ ಗೇಟ್ ಝೆಡ್ ಅಂತಂದರೆ ಸೊ ಜೆನ್ಜಿ ಅವ್ರಿಗೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಲಾಂಚ್ ಏನಿದೆ ಸಂಪೂರ್ಣವಾಗಿ ಜೆನ್ಜಿಗಳಿಂದ ಪ್ರೇರಿತವಾಗಿರುವಂಥದ್ದು. ಅಂದರೆ ಇದು ಆ್ಯಕ್ಚುಲಾಗಿ ದೇಶದ ಮೊದಲನೇ ಒಂದು ಲಾಂಚ್ ಆಗಿದೆ ಡೆಡಿಕೇಟೆಡ್ ಟು ಜೆನ್ಜಿ ಅಂತ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಕೆಂಪೇಗೌಡ ಫಸ್ಟ್ ಟೈಮ್ ಅಲ್ಲ, ಇದು ಕಂಟ್ರಿಯಲ್ಲೇ ಭಾರತದಲ್ಲೇ ಮೊದಲ ಬಾರಿಗೆ ಇದು ಈ ರೀತಿಯಾದ ಒಂದು ಜೆನ್ಜಿ ಲಾಂಚನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥ ಒಂದು ಮೆಟೀರಿಯಲ್ಸ್ ಏನಿದೆ ಎಲ್ಲ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಸಸ್ಟೈನಬಲ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಅವರು ಸಿದ್ಧಪಡಿಸಿರುವಂಥದ್ದು. ಆ್ಯಂಡ್ ಆಲ್ಸೋ AI ತಂತ್ರಜ್ಞಾನವನ್ನು ಇಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ, AI ಟೆಕ್ನಾಲಜಿಯನ್ನು ಡಿಪ್ಲಾಯ್ ಮಾಡಿದ್ದಾರೆ. ಮತ್ತು ಏನೇನು ಜೆನ್ಜಿಯವರಿಗೆ ಬೇಕಾಗಿರುವಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಇಲ್ಲಿ ಜೆನ್ಜಿ ಲಾಂಚಲ್ಲಿ ನೀಡಲಾಗಿದೆ. ಸೊ ಹಾಗಾಗಿ ನಮಗೆ ಇದು ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಒಂದು ಕೆಂಪೇಗೌಡ ಏರ್ಪೋರ್ಟಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನಕ್ಕೆ ಅಂತಂದರೆ ಇದು ಭಾರತದಲ್ಲೇ ಮೊದಲನೇ ಬಾರಿಗೆ ಈ ರೀತಿಯಾದ ಒಂದು ಜೆನ್ಜಿಗೆ ಪ್ರತ್ಯೇಕವಾಗಿ ಲಾಂಚನ್ನು ಮಾಡಿರುವಂಥದ್ದು. ಸೊ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಬೇಕಾಗಿರೋದು. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.